ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಸಹೋದರ ಸಹೋದರಿಗೂ ನನ್ನ ವಂದನೆಗಳು. ಕಳೆದ ದಿವಸಗಳಿಂದ ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಬರುವ ಹಾಗೆ ಕರ್ತನ ಕೃಪೆ ತೋರಿಸಿದ್ದಾನೆ. ಇವತ್ತು ಮುಂದುವರೆದ ಭಾಗವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಪ್ರಾರ್ಥನೆಯೊಂದಿಗೆ ಇವತ್ತಿನ ವಾಕ್ಯ ಧ್ಯಾನವನ್ನು ಆರಂಭಿಸೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ನಾವು ಸ್ತುತಿಸಿ ಕೊಂಡಾಡ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ಕಳೆದ ದಿವಸದಲ್ಲಿ ನಮ್ಮ ಜೊತೆ ಮಾತನಾಡಿದೆ ಅನೇಕ ಪ್ರಕಟಣೆ ನಮಗೆ ಆಳವಾದ ರಹಸ್ಯಗಳನ್ನು ತಿಳಿಸಿಕೊಟ್ಟದಕ್ಕೆ ಸ್ತೋತ್ರ. ಅದೇ ರೀತಿ ಇವತ್ತು ಕೂಡ ನಡೆದಕ್ಕಿರುವಂಥ ಅಧ್ಯಯನವನ್ನು ಕೈಗೊಪ್ಪಿಸಿಕೊಡ್ತೇವೆ. ಪವಿತ್ರಾತ್ಮನೆ ನೀನು ನಮ್ಮನ್ನು ನಡೆಸಬೇಕು, ಆಳವಾದ ಪ್ರಕಟಪಡಿಸಬೇಕಾಗಿ ಕೇಳಿಕೊಡ್ತೇವೆ. ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ದೇವರೇ, ಆಮೆನ್. ಪುನರಾವರ್ತಿ ಯೇಸುವಿನ ಹೆಸರಲ್ಲಿ ಎಲ್ಲರಿಗೂ ವಂದನೆಗಳು. ನಾವು ಕಳೆದ ದಿನದಲ್ಲಿ ಸ್ಫುರ್ಣ ಸಭೆಯನ್ನು ಅಂದರೆ ಪ್ರಕಟಣೆ ಪುಸ್ತಕ 2:8-11 ವಾಕ್ಯವನ್ನು ಅಂದರೆ ಸ್ಫುರ್ಣ ಸಭೆ ಅಧ್ಯಯನವನ್ನು ಮುಗಿಸುವಾಗಿ ಕರ್ತನು ನಮಗೆ ಸಹಾಯ ಮಾಡಿದ. ಇವತ್ತು ನಾವು 7 ಸಭೆಗಳಲ್ಲಿ ಒಂದು ಸಭೆಯಾದಂತಹ ಅಥವಾ 3ನೇ ಸಭೆಯಾದಂತಹ ಪೆರ್ಗಮ ಸಭೆಯ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಾವು ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 12-17 ವಾಕ್ಯವನ್ನು ಓದಿಕೊಳ್ಳೋಣ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 2 12-17. ಪೆರ್ಗಮದಲ್ಲಿರುವ ಸಭೆಯ ದೂತನಿಗೆ ಬರೆ, ಹದವಾದ ಹಿಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ. ನೀನು ಇರುವ ಸೈತಾನ ನಿವಾಸದಲ್ಲಿ ನನಗೆ ನಂಬಿಗಸ್ತನು ಸಾಕ್ಷಿಯೂ ಆದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ. ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬೀಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವವರು ನಿನ್ನಲ್ಲಿದ್ದಾರೆ. ಹಾಗೆಯೇ ನಿಕೊಲಾಯಿತರ ಬೋಧನೆಯನ್ನು ಅವಲಂಬಿಸಿರುವವರು ನಿಮ್ಮಲ್ಲಿದ್ದಾರೆ. ಆದುದರಿಂದ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನಾನು ಬೇಗನೆ ನಿನ್ನ ಬಳಿಗೆ ಬಂದು ನನ್ನ ಬಾಯ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಆ ಹೆಸರನ್ನು ಹೊಂದಿದವನಿಗೆ ಹೊರತು ಇದು ಇನ್ನಾರಿಗೂ ತಿಳಿಯದು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 12-17 ವಾಕ್ಯ ಓದಿದ್ದೇವೆ. ಪೆರ್ಗಮ ಸಭೆಗಿರುವಂಥ ಒಂದು ಸಂದೇಶವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ನಾವು 12ನೇ ವಾಕ್ಯದಲ್ಲಿ ಯಾರಿಗೆ ಈ ಪತ್ರ ಎಂಬುದಾಗಿ ನಾವು ನೋಡಿದ, ಯಾವ ಸಭೆಗೆ ಇದು ಪತ್ರ ಎಂಬುದಾಗಿ ನಾವಲ್ಲಿ ಕಾಣ್ತೇವೆ. 13ನೇ ವಾಕ್ಯದ ಆರಂಭದಲ್ಲಿ ನಾವು ಕಾಣುವಂಥದ್ದು ಮಾತಾಡುತ್ತಿರುವವನು ಯಾರು ಎಂಬುದಾಗಿ. ಮಾತ್ರವಲ್ಲ, ಆ ಸಭೆಯನ್ನು ಉದ್ದೇಶಿಸಿ ಕರ್ತನ ದೇಶ ಸ್ವಾಮಿ 6 ವಿಷಯಗಳನ್ನು ಹೇಳಿ ಉದ್ದೇಶಿಸುವಂಥದ್ದನ್ನು ಅಲ್ಲಿ ಹೇಳುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ಮಾತ್ರ 14ನೇ ಅಧ್ಯಾಯದಲ್ಲಿ 14 ಮತ್ತು 15ನೇ ವಾಕ್ಯದಲ್ಲಿ ವರ್ಸಸ್ 14-15 14 ಮತ್ತು 15ನೇ ವಾಕ್ಯದಲ್ಲಿ 3 ಸಂಗತಿಗಳನ್ನು ಹೇಳಿ, ಅಂದರೆ 3 ಆ ಸಭೆಯಲ್ಲಿದ್ದಂಥ ಕೆಟ್ಟ ಸಂಗತಿಗಳನ್ನು ಅಥವಾ ತಪ್ಪು ಸಂಗತಿಗಳನ್ನು ಹೇಳಿ ಅಲ್ಲಿ ಕರ್ತನು ಖಂಡಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. 16ನೇ ವಾಕ್ಯದಲ್ಲಿ ಕರ್ತನ ದೇಶ ಸ್ವಾಮಿ ಈ ಸಭೆಗೆ ತನ್ನ ಕಡೆಗೆ ಅಂದರೆ ದೇವರ ಕಡೆಗೆ ತಿರುಗುವುದಕ್ಕೋಸ್ಕರವಾಗಿ ಕರೆ ಕೊಡ್ತಾ ಇದ್ದಾನೆ. ತಿರುಗದಿದ್ದರೆ ಆಗುವಂಥ ಒಂದು ಪರಿಣಾಮ, ಆ ದುಷ್ಪರಿಣಾಮದ ಕುರಿತಾಗಿ ಕೂಡ ಅಲ್ಲಿ ಕರ್ತನು ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. 17ನೇ ವಾಕ್ಯದಲ್ಲಿ ಜಯ ಹೊಂದುವವನಿಗೆ ಸಿಗುವಂತಹ 3 ವಿಧವಾದ ಆಶೀರ್ವಾದಗಳ ಕುರಿತಾಗಿ ಇಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಹೀಗೆ ಟೋಟಲ್ 12-17ನೇ ವಾಕ್ಯದಲ್ಲಿ ಈ ಪೆರ್ಗಮ ಸಭೆಯ ಒಂದು ಅಧ್ಯಯನವನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಈ ಸಭೆಯ ಅಧ್ಯಯನವನ್ನು ಆರಂಭಿಸುವುದಕ್ಕಿಂತ ಮುಂಚೆ ನಾವು ಮೊದಲದಾಗಿ ತಿಳ್ಕೋಬೇಕು, ಈ ಒಂದು ಪಟ್ಟಣದ ಕುರಿತಾಗಿ ಇರುವಂಥ ಕೆಲವೊಂದು ಸಂಗತಿಗಳನ್ನು ಕಲಿಯುವುದು ಅತಿ ಪ್ರಾಮುಖ್ಯವಾದುದು. ಸ್ಫುರ್ಣ ಸಭೆಯ ಉತ್ತರಕ್ಕೆ 60 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಸಭೆ ಇತ್ತು ಪ್ರಿಯರೇ. ಆಸ್ಯದಲ್ಲಿರುವ ಒಂದು ಸ್ಫುರ್ಣ ಸಭೆ ಅಂದರೆ ಸ್ಫುರ್ಣ ಸಭೆಯ 60 ಕಿಲೋಮೀಟರ್
ಉತ್ತರದಲ್ಲಿ ಈ ಒಂದು ಸಭೆ ಇತ್ತು ಎಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. ಈ ಪೆರ್ಗಮ ಎಂಬುದಾಗಿ ಹೇಳುವಾಗ ಅದಕ್ಕೆ ಭೌತಿಕವಾದ ಒಂದು ಅರ್ಥ ಇದೆ ಮತ್ತು ಆತ್ಮಿಕವಾದ ಒಂದು ಅರ್ಥ ಇದೆ. ಭೌತಿಕವಾದಂಥ ಅರ್ಥ ಎತ್ತರವಾದುದೆಂಬುದಾಗಿ, ಆತ್ಮಿಕವಾದಂಥ ಅರ್ಥ ವಿವಾಹಿತೆ ಎಂಬುದಾಗಿ ಅಥವಾ ಮದುವೆ ಮಾಡಿಕೊಳ್ಳುವಂಥದ್ದು ಎಂಬುದಾಗಿ ಅರ್ಥವಾಗುತ್ತದೆ. ಎರಡು ಅರ್ಥಗಳು, ಭೌತಿಕವಾದ ಅರ್ಥ, ಆತ್ಮಿಕವಾದ ಅರ್ಥ ಎಂಬುದಾಗಿ ನೋಡ್ತವೆ. ಅಂದರೆ ಕಾರಣ, ಎತ್ತರವಾದದ್ದು ಭೌತಿಕವಾದ ಹೆಸರು ಯಾಕೆ ಕೊಡಲ್ಪಟ್ಟಿದೆ ಅಂದರೆ, ಇದು ತ್ರಿಕೋನಾಕಾರದ ಹೆಬ್ಬಂಡೆ, ಒಂದು ಹೆಬ್ಬಂಡೆಯಲ್ಲಿ ಕಟ್ಟಲ್ಪಟ್ಟಂಥ, ಎತ್ತರದಲ್ಲಿ ಕಟ್ಟಲ್ಪಟ್ಟಂಥ ಒಂದು ಪಟ್ಟಣವಾಗಿದೆ ಪ್ರಿಯರೇ. ಅದಕ್ಕಾಗಿ ಪೆರ್ಗಮ ಎಂಬಂತಾಗಿ, ಅಂದರೆ ಎತ್ತರ ಎಂಬುದಾಗಿ ಅರ್ಥ ಸೂಚಿಸುವಂಥ ಹೆಸರನ್ನು ಅವರಿಗೆ ಭೌತಿಕವಾಗಿ ಆ ಪಟ್ಟಣಕ್ಕೆ ಕೊಡಲಾಗಿದೆ. ಆದರೆ ಆತ್ಮಿಕವಾದಗೆ ಅರ್ಥ ಇದಕ್ಕೆ ಬರುವಂಥದ್ದು ವಿವಾಹಿತೆ, ಮದುವೆ ಮಾಡಿಕೊಳ್ಳುವಂಥದ್ದು ಎಂಬಂಥ ಒಂದು ಅರ್ಥ ಬರುವಂಥ ಹೆಸರನ್ನು ಇಲ್ಲಿ ನಾವು ಕಾಣ್ತೇವೆ. ಇದಕ್ಕೆ ಕಾರಣ, ನಾವು ನಿನ್ನೆ ದಿವಸ ಕಲಿತಿದ್ದೇವೆ, 10 ಅರಸುಗಳ ಕಾಲದಲ್ಲಿ ಉಂಟಾದಂಥ, ಕ್ರೈಸ್ತ ಸಭೆಗೆ ಉಂಟಾದಂಥ ಹಿಂಸೆ ಕುರಿತಾಗಿ. ಅಂದರೆ ಕ್ರಿಸ್ತ ಶಕ 54 ಇಸ್ವಿಯಿಂದ ಹಿಡಿದು ಕ್ರಿಸ್ತ ಶಕ 310 ಇಸ್ವಿಯವರೆಗಿರುವ 10 ಅರಸುಗಳ ಮೂಲಕವಾಗಿ ಸಭೆಗೆ, ಕ್ರೈಸ್ತ ಸಭೆಗೆ ಉಂಟಾದಂಥ ಹಿಂಸೆ ಕುರಿತಾಗಿ ನಾವು ಕಾಣ್ತಾ ಇದ್ದೇವೆ. ನಾವು ನಿನ್ನೆ ದಿವಸ ಆ ಅರಸುಗಳ ಕುರಿತು ಕಲಿತಿದ್ದೇವೆ. ಮೊದಲನೇ ಅರಸನು ನೀರು ಆಗಿದ್ದಾನೆ, ಎರಡನೇ ಅರಸನು ಡೊಮಿಷನ್ ಆಗಿದ್ದಾನೆ, ಮೂರನೇ ಅರಸನು ಟ್ರಾಜನ್ ಆಗಿದ್ದಾನೆ, ನಾಲ್ಕನೇ ಅರಸನು ಆಂಟೋನಿಯಸ್ ಆಗಿದ್ದಾನೆ, ಐದನೇ ಅರಸನು ಸ್ಟೆಬರೋಸ್ ಆಗಿದ್ದಾನೆ, ಆರನೇ ಅರಸನು ಮ್ಯಾಕ್ಸಿಮ್ ಆಗಿದ್ದಾನೆ, ಏಳನೇ ಅರಸನು ಡಿಸ್ಯೂಸ್ ಆಗಿದ್ದಾನೆ, ಎಂಟನೇ ಅರಸನು ವಲೇರಿಯನ್ ಆಗಿದ್ದಾನೆ, 9ನೇ ಅರಸನು ಔರೋಲನ್ ಆಗಿದ್ದಾನೆ, 10ನೇ ಅರಸನು ಡಯಾಕ್ಲಿಪಸ್ ಎಂಬುದಾಗಿ. ಹೀಗೆ ಈ 10 ರೋಮದ ಅರಸುಗಳು ಆಳಿದಂಥ ಕಾಲದಲ್ಲಿ ಕ್ರೈಸ್ತ ಸಭೆಗೆ ಮಹಾ ಹಿಂಸೆ ಉಂಟಾದಂಥ ಒಂದು ಸಮಯವಾಗಿತ್ತು. ಎಷ್ಟೋ ದೇವಸೇವಕರು, ದೇವಜನರು ರಕ್ತ ಸಾಕ್ಷಿಗಳಾಗಿ ಸತ್ತು ಹೋದರು. ಅನೇಕರನ್ನು ನಿನ್ನೆ ನಾವು ಕಲಿತಾಗೆ ಯಾತನೆ ಯಂತ್ರಕ್ಕೆ ಕಟ್ಟಿ ಸಾಯಿಸಿದರು, ಕೆಲವರು ಕುದುರೆಗೆ ಕಟ್ಟಿ ಎಳೆಸಿಕೊಂಡು ಸಾಯಿಸಿದರು, ಕೆಲವರಿಗೆ ಬೆಂಕಿಯಲ್ಲಿ ಸುಟ್ಟಾಕಿ ಸಾಯಿಸಿದರು, ಕೆಲವರು ಕಲ್ಲು ಹೊಡೆದು ಸಾಯಿಸಿದರು, ಮತ್ತು ಒಂದು ಭಯಂಕರ ಉರಿಯುವಂಥ ಎಣ್ಣೆಯಲ್ಲಿ ಹಾಕಿ, ಬಾಣಲೆಯಲ್ಲಿ ಹಾಕಿ ಕೆಲವರನ್ನು ಸಾಯಿಸಿದರು, ಹಸಿದಂಥ ಸಿಂಹಗಳ ಬಾಯಿಗೆ ಕೊಟ್ಟು ಸಾಯಿಸಿದರು. ಭಯಂಕರವಾದಂಥ ಹಿಂಸೆ ಕೊಟ್ಟು, ಚಿತ್ರವಧೆ ಕೊಟ್ಟು ಸಾಯಿಸುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಆದರೂ ಸಾಯುವವರೆಗೆ ಕ್ರೈಸ್ತ ವಿಶ್ವಾಸಿಗಳಾಗಲಿ, ದೇವಸೇವಕರಾಗಲಿ, ನಂಬಿಕೆ, ಕ್ರಿಸ್ತನ ಮೇಲಿಟ್ಟಂಥ ನಂಬಿಕೆಯನ್ನು ಬಿಟ್ಟು ಬಿಡದೆ ನಂಬಿಕೆಗೋಸ್ಕರವಾಗಿ ದೃಢವಾಗಿ ಕೊನೆಯವರೆಗೆ ನಿಂತು ಅವರು ಸತ್ತು ಹೋದರು ಪ್ರಿಯರೇ. ಆದ ಕಾರಣ ಸೈತಾನನಿಗೆ ಸ್ಪಷ್ಟವಾಗಿ ಅರಿವುಂಟಾಗ್ತಾ ಇದೆ, ಏನೆಂದರೆ ಕ್ರೈಸ್ತ ಸಭೆಯನ್ನು ಹಿಂಸೆ ಮೂಲಕವಾಗಿ ಸೋಲಿಸಲಿಕ್ಕೆ ಸಾಧ್ಯವಿಲ್ಲ ಎಂಬ ಸತ್ಯ ಈ ಒಂದು ಸೈತಾನನಿಗೆ ಗೊತ್ತಾದಾಗ ಅವನು ಇನ್ನೊಂದು ತಂತ್ರವನ್ನು ಹೂಡ್ತಾನೆ. ಅಂದರೆ ಡಯಾಕ್ಲಿಪಸನ ನಂತರ ಯಾರು ಬಂದ, ಈ ಒಂದು ಕಾನ್ಸ್ಟಂಟೈನ್ ಎಂಬುದಾಗಿ ಹೇಳುವಂಥ ಒಬ್ಬ ಅರಸನು ಅಧಿಕಾರಕ್ಕೆ ಬರ್ತಾನೆ. ಅವನ ಕಾಲದಲ್ಲಿ ತಂತ್ರವನ್ನು ಆತನು ಮಾಡ್ತಾ ಇದ್ದಾನೆ. ಅಂದರೆ ದೇವರ ವಾಕ್ಯದಲ್ಲಿ ಓದ್ತೇವೆ, ಆದಿಕಾಂಡ 3:1-8 ವಾಕ್ಯದಲ್ಲಿ ಆದಾಮ ಅವರನ್ನು ಸೈತಾನನು ತಂತ್ರದೊಂದಿಗೆ ವಂಚಿಸಿ ಸೋಲಿಸುವುದನ್ನು ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಮಾತ್ರವಲ್ಲ, 2 ಕೊರಿಂಥ 11ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಕೂಡ ಸೈತಾನನು ತಂತ್ರದೊಂದಿಗೆ ಬರ್ತಾನೆ. ಸಿಕ್ಕಿದ್ರೆ ಓದಬಹುದು. ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದಿತೆಂದು ನನಗೆ ಭಯವುಂಟು. ಪೌಲನು ಈ ಕೊರಿಂಥ ಸಭೆಯನ್ನು ಉದ್ದೇಶಿಸಿ ಆ ಸಮಯದಲ್ಲಿ ಹೇಳಿದಂಥ ಮಾತು ಕೇವಲ ಕೊರಿಂಥಗೆ ಮಾತ್ರವಲ್ಲ, ಆಗ ಇದ್ದಂಥ ಸಭೆಗಳನ್ನು, ಈಗಿರುವಂಥ ಸಭೆಗಳನ್ನು ಉದ್ದೇಶಿಸಿ ಹೇಳಿದಂಥ ಒಂದು, ಎಚ್ಚರಿಸಿ ಹೇಳಿದಂಥ ಒಂದು ಮಾತಾಗಿದೆ ಪ್ರಿಯರೇ. 2 ಕೊರಿಂಥ 2:11, 2 ಕೊರಿಂಥ 2:11 ಹೇಳ್ತದೆ, ಸೈತಾನನ ತಂತ್ರಗಳನ್ನು ಅರಿಯದವರಲ್ಲವಲ್ಲ, ಅವನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದೆಂಬುದಾಗಿ ಅಲ್ಲಿ ಪೌಲನು ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಸೈತಾನನು ತಂತ್ರಶಾಲಿ. ಅವನು ಏನು ಮಾಡ್ತಾನೆ ಅಂದರೆ, ಇಲ್ಲಿ ಈ ಒಂದು ಕಾನ್ಸ್ಟಂಟೈನ್ ಎಂಬುದಾಗಿ ಹೇಳುವಂಥ ಅರಸನು ದೇವಭಕ್ತನೂ ಅಲ್ಲ, ದೇವರ ಬಗ್ಗೆ ಆತನಿಗೆ ಗೊತ್ತಿರಲಿಲ್ಲ, ಯೇಸು ಕ್ರಿಸ್ತನ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿ ಆತನಿಗೆ ಇರಲಿಲ್ಲ. ಆದರೆ ಅವನ
ಆ ತಾಯಿ ಹೆಲೆನಳು ಇಸ್ರೇಲ್ ದೇಶಕ್ಕೆ ಹೋಗಿ ಇಡೀ ಇಸ್ರೇಲ್ ದೇಶವನ್ನು ತಿಳಿದು ಯೇಸು ಸ್ವಾಮಿಯ ಎಲ್ಲ ವಿಷಯವಾಗಿ ಅರಿತುಕೊಂಡು ಸತ್ಯವೇದವನ್ನು ಓದಿದಳು. ಕೊನೆಗೆ ಯೇಸು ಕ್ರಿಸ್ತನ ಮೇಲೆ ಪ್ರೀತಿ ಹುಟ್ಟಿದ್ದು, ಭಕ್ತಿ ಹುಟ್ಟಿತ್ತು. ಅವಳು ನಿಜವಾಗಿ ಯೇಸುವನ್ನು ಅಂಗೀಕಾರ ಮಾಡಿದಳು. ಅವಳು ಹಿಂತಿರುಗಿ ಬಂದ ನಂತರ ತನ್ನ ಮಗನಾದ ರಾಜನಾದ ಕಾನ್ಸ್ಟೆಂಟನ್ಗೆ, ಚಕ್ರವರ್ತಿಯಾದ ಕಾನ್ಸ್ಟೆಂಟ್ ಯಾವಾಗಲೂ ಒತ್ತಾಯ ಮಾಡ್ತಾ ಇದ್ಲು, ಯೇಸು ಒಳ್ಳೆ ದೇವರಾಗಿದ್ದಾನೆ, ಸತ್ಯ ದೇವರಾಗಿದ್ದಾನೆ, ಆತನ ನಂಬು, ಆತನಿನ ಅಂಗೀಕಾರ ಮಾಡು ಎಂಬುದಾಗಿ ಯಾವಾಗಲೂ ಅವಳು ಹೇಳ್ತಾ ಇದ್ದ. ಆದರೆ ಅವನು ಕಿವಿಗೆ ಹಾಕ್ಕೊಳ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಶಿಲುಬೆ ಯುದ್ಧ ಬಂತು. ಈ ಶಿಲುಬೆ ಯುದ್ಧ ಬಂದ ಸಂದರ್ಭದಲ್ಲಿ ಕಾನ್ಸ್ಟೆಂಟನ್ ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಯೇಸುವೆ ನೀನು ಸತ್ಯ ದೇವರಾಗಿದ್ದರೆ ಈ ಯುದ್ಧದಲ್ಲಿ ನನಗೆ ಜಯ ಕೊಡಬೇಕು, ಎರಡನೇದಾಗಿ ನೀನೇ ಸತ್ಯ ದೇವರೆಂಬುದಕ್ಕೆ ಒಂದು ಗುರುತು ನನಗೆ ಕೊಡಬೇಕೆಂಬುದಾಗಿ ಆತನು ಪ್ರಾರ್ಥನೆ ಮಾಡ್ತಾನೆ. ಯುದ್ಧಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆಕಾಶದಲ್ಲಿ ಒಂದು ದರ್ಶನದಲ್ಲಿ ಒಂದು ಶಿಲುಬೆಯನ್ನು ಆತನು ಕಂಡನು. ನಂತರ ಆ ಯುದ್ಧದಲ್ಲಿ ದೇವರನಿಗೆ ದೊಡ್ಡ ಜಯವನ್ನು ಕೊಟ್ಟನು. ಇದರ ನಿಮಿತ್ತವಾಗಿ ಆತನು ಯುದ್ಧ ಮುಗಿದ ಕೂಡಲೇ ತನ್ನ ದೇಶಕ್ಕೆ ಆತನು ಎಲ್ಲ ಪ್ರಕಟಣೆ ಕೊಡ್ತಾ ಇದ್ದಾನೆ. ಎಲ್ಲರೂ ಇಂಥ ದಿವಸದಲ್ಲಿ ಯೇಸು ಸ್ವಾಮಿ ಈ ದೇವರೆಂಬುದಾಗಿ ನಂಬಬೇಕೆಂಬುದಾಗಿ. ಅವರಿಗೆ ಯೇಸು ಎಂದರೆ ಯಾರು ಗೊತ್ತಿಲ್ಲ. ಅದರ ಎರಡನೇದಾಗಿ ಸುವಾರ್ತೆ ಅವರಿಗೆ ಗೊತ್ತಿಲ್ಲ. ಯೇಸು ಯಾಕೆ ಬಂದನು ಗೊತ್ತಿಲ್ಲ, ಯಾರೆಂಬುದಾಗಿ ಗೊತ್ತಿಲ್ಲ. ಮಾತ್ರವಲ್ಲ, ರಕ್ಷಣೆ ಎಂದರೆ ಏನು ಗೊತ್ತಿಲ್ಲ, ದೀಕ್ಷಾಸ್ಥಾನ ಎಂದರೆ ಏನು ಗೊತ್ತಿಲ್ಲ, ನಿತ್ಯತ್ವ ಎಂದರೆ ಏನು ಗೊತ್ತಿಲ್ಲ. ಹಾಗೆ ಅವರಿಗೆ ಒಂದು ಕಡೆ ಕೂಡಿಸಿ ಒಂದು ದಿವಸ ಆ ಎಲ್ಲರಿಗೂ ತಲೆ ಮೇಲೆ ನೀರನ್ನು ಪ್ರೋಕ್ಷಿಸಿ ಆತನೇನು ಮಾಡ್ತಾ ನೀವು ಕ್ರೈಸ್ತರು ಎಂಬುದಾಗಿ ಹೇಳಿ ಅಲ್ಲಿ ಮಾರ್ಪಡಿಸುವಂತ ನೋಡ್ತಾ ಇದ್ದೇವೆ. ಅಂದರೆ ಒಂದು ರೀತಿಯಲ್ಲಿ ನಾವು ನೋಡಬೇಕಾದ್ರೆ ಯೇಸು ಬಂದದ್ದು ಮತ ಪರಿವರ್ತನೆ ಮಾಡುವುದಕ್ಕಾಗಿ ಅಲ್ಲ, ಯೇಸು ಬಂದದ್ದು ಮನುಷ್ಯನ ಹೃದಯವನ್ನು ಪರಿವರ್ತನೆ ಮಾಡುವುದಕ್ಕಾಗಿ. ಯೇಸು ಬಂದದ್ದು ಧರ್ಮ ಬದಲಾವಣೆ ಮಾಡಲಿಕ್ಕಾಗಿ ಅಲ್ಲ, ಯೇಸು ಬಂದದ್ದು ಒಬ್ಬ ವ್ಯಕ್ತಿಯ ಒಂದು ಹೃದಯವನ್ನು ಬದಲಾವಣೆ ಮಾಡುವುದಕ್ಕಾಗಿ ಬಂದದ್ದೆಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. ಕಾನ್ಸ್ಟೆಂಟೈನ್ ಏನು ಮಾಡ್ತಾನೆ, ಎಲ್ಲೆಲ್ಲಿಯ ಮತವನ್ನು ಅಲ್ಲಿ ಪರಿವರ್ತನೆ ಮಾಡಿ, ಅಂದರೆ ಅರ್ಥ ಏನಂದರೆ ಸಭೆಯನ್ನು, ಕ್ರೈಸ್ತ ಸಭೆಯನ್ನು ಮತ್ತು ಲೋಕವನ್ನು ಆತನು ಒಂದು ಮಾಡಿದ. ಅದು ಮದುವೆ. ಕ್ರೈಸ್ತತ್ವಕ್ಕೂ ಅಥವಾ ಕ್ರೈಸ್ತ ಸಭೆಗೂ ಲೋಕಕ್ಕೂ ಒಂದು ಮದುವೆ ಅಲ್ಲಿ ನಡೀತಾ ಇದೆ. ಕೊನೆಗೆ ಆತನು ಎಲ್ಲರಿಗೆ ಯೇಸು ಅಂದರೆ ಯಾರು ಗೊತ್ತಿಲ್ಲ, ಸತ್ಯವೇದ ಗೊತ್ತಿಲ್ಲ, ವಾಕ್ಯದ ಅರ್ಥ ಗೊತ್ತಿಲ್ಲ, ಮಾನಸಾಂತರ ಗೊತ್ತಿಲ್ಲ, ರಕ್ಷಣೆ ಗೊತ್ತಿಲ್ಲ, ನಿತ್ಯತ್ವ ಗೊತ್ತಿಲ್ಲ, ಏನು ಆ ಜನರಿಗೆ ಗೊತ್ತಿಲ್ಲ ಪ್ರಿಯರೇ. ಅವರಿಗೆ ತಲೆ ಮೇಲೆ ನೀರನ್ನು ಪ್ರೋಕ್ಷಿಸಿ ನೀರು ಕ್ರೈಸ್ತರು ಎಂಬುದಾಗಿ ಹೇಳಿಬಿಟ್ಟನು. ಅದೇ ಅವರು ಆ ಒಂದು ಜನರು, ಆತನ ದೇಶದವರು ಎಲ್ಲ ವಿಗ್ರಹಾರಾಧನೆ ಮಾಡುತ್ತಿದ್ದಂಥ ಒಂದು ವ್ಯಕ್ತಿಗಳು, ಬಾಬೇಲಿನ ಆಚರಣೆಗಳನ್ನು ಆಚರಿಸಿದ್ದವರಾಗಿದ್ದರು. ಆತನು ಅವರಿಗೆ ಹೇಳಿದ, ಯೇಸುವನ್ನು ಒಬ್ಬನಾಗಿ, ಅವರಲ್ಲಿ ಒಬ್ಬ ದೇವರಾಗಿ ನೀವು ಅಂಗೀಕರಿಸಿಕೊಳ್ಳಿರಿ. ಕೊನೆಗೆ ಏನು ಮಾಡಿದ್ರು ಅವರು, ವರ್ಷಕ್ಕೊಮ್ಮೆ ಒಂದು ದೇವತೆಯ ಹಬ್ಬವನ್ನು ಅವರು ಆಚರಣೆ ಮಾಡಲಿಕ್ಕೆ ಅವರು ಆರಂಭ ಮಾಡಿದರು ಪ್ರಿಯರೇ. ಆ ಪೂಜಾರಿಗಳು ಏನಾದರೂ ಈ ಒಂದು ಆರಾಧನೆ ನಡೆಸುವಂತಹ ಒಂದು ಯಾಜಕರಾಗಿ ಮಾರ್ಪಟ್ಟರು ಪ್ರಿಯರೇ. ಈ ರೀತಿಯಲ್ಲಿ ಕ್ರೈಸ್ತ ಸಭೆಗೂ ಲೋಕಕ್ಕೂ ಒಂದು ರೀತಿಯ ಮದುವೆ ಆಯಿತು. ತಂತ್ರದೊಂದಿಗೆ ಸೈತಾನನು ಸಭೆಯ ಒಳಗಡೆ ಲೋಕವನ್ನು ತಂದನು. ಯೇಸುಸ್ವಾಮಿ ತನ್ನ ಸಭೆ ಭೂಲೋಕದ ಮೇಲೆ ಇಟ್ಟನು. ಸೈತಾನನು ಸಭೆಯ ಒಳಗಡೆ ಭೂಮಿಯನ್ನು, ಲೋಕವನ್ನು ತಂದು ಬಿಟ್ಟ ಪ್ರಿಯ. ಲೋಕವನ್ನು ತಂದು ಬಿಡುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಆತನಿಗೆ ಹಿಂಸೆಯಿಂದ ಸಭೆಯನ್ನು ಜಯಿಸಲಿಕ್ಕೆ ಆಗಲಿಲ್ಲ. ತಂತ್ರದೊಂದಿಗೆ, ದುರ್ಬೋಧನೆಯೊಂದಿಗೆ ಸಭೆಯನ್ನು ಸೋಲಿಸುವುದಕ್ಕೋಸ್ಕರವಾಗಿ ಎಲ್ಲ ವಿಧವಾದ ಪ್ಲಾನ್ಗಳನ್ನು ಮಾಡಿದ. ಒಂದು ಮಾತ್ರ ಸತ್ಯ, ಮತ್ತಾಯ 16, 18, 19, ಮ್ಯಾಥ್ಯೂ 16, 18, 19 ಹೇಳ್ತದೆ. ಯೇಸು ಅಲ್ಲಿ ಹೇಳಿದ್ದಾನೆ, ನನ್ನ ಸಭೆಯನ್ನು ಭೂಲೋಕದಲ್ಲಿ ಬಂಡೆ ಮೇಲೆ ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಜಯಿಸಲಾರ್ದೆಂಬುದ ಕರ್ತನ ಯೇಸುಸ್ವಾಮಿ ಹೇಳಿರುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಅದಕ್ಕಾಗಿ ಸತ್ಯಾತ್ಮಗಳನ್ನು ವಿವೇಚಿಸುವಂಥ ವರ ದೇವರು ಸಭೆ ಕೊಟ್ಟಿದ್ದಾನೆ. ದುರ್ಬೋಧನೆ ಯಾವುದು, ಸತ್ಯ ಬೋಧನೆ ಯಾವುದು, ದುಷ್ಟರು ಯಾರು, ಸತ್ಯ ವ್ಯಕ್ತಿಗಳು ಯಥಾರ್ಥರು ಯಾರು ಎಂಬುದಾಗಿ, ಮತ್ತು ದುರ್ಬೋಧಕರು ಯಾರು, ಸುಳ್ಳು ಪ್ರವಾದಿಗಳು ಯಾರು, ಸುಳ್ಳು ಅಪೋಸ್ತಲರು ಯಾರು ಎಂಬುದಾಗಿ ಕಂಡುಹಿಡಿಯುವುದಕ್ಕೆ ಸುಲಭವಾಗಿ ನಾವು ಸತ್ಯಾತ್ಮಗಳ ವಿವೇಚಿಸುವಂಥ ವರದ ಮೂಲಕ, ವಾಕ್ಯದ ಮೂಲಕವಾಗಿ ಕಂಡುಹಿಡಿಯುವುದಕ್ಕೆ ಇವತ್ತು ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಈ ಒಂದು ಪೆರ್ಗಮ ಪಟ್ಟಣ ಕ್ರಿಸ್ತಪೂರ್ವ 1000ನೇ ಇಸವಿಯಲ್ಲಿ ಸ್ಥಾಪಿಸಲ್ಪಟ್ಟಿತು. ಎರಡನೇ ಅಟ್ಲಾಸನು ತನ್ನ ರಾಜಧಾನಿಯನ್ನಾಗಿ ಈ ಒಂದು ಪೆರ್ಗಮ ಪಟ್ಟಣವನ್ನು ಮಾಡಿಕೊಂಡಿದ್ದನು. ಕ್ರಿಸ್ತಶಕ 133ನೇ ಇಸವಿಯಲ್ಲಿ
ಎರಡನೇ ಅಟ್ಲಾಸನ್ನು ರೋಮಾನ್ನರಿಗೆ ಈ ಒಂದು ಪಟ್ಟಣವನ್ನು ಹಸ್ತಾಂತರ ಮಾಡಿದನು ಪ್ರಿಯರೇ. ಇಲ್ಲಿ ಕಲೆ, ಸಾಹಿತ್ಯ, ಐಶ್ವರ್ಯ ಮತ್ತು ಡಾಂಬಿಕತೆಯ ತವರೂರಾಗಿತ್ತು ಈ ಒಂದು ಪೆರ್ಗಮ ಎಂಬಂತ ಪಟ್ಟಣ ಪ್ರಿಯರೇ. ಮಾತ್ರವಲ್ಲ, ಇಲ್ಲಿ ಚಕ್ರವರ್ತಿಯ ಆರಾಧನೆ ಆಚರಣೆ ಇಲ್ಲಿತ್ತು. ಯಾಕಂದ್ರೆ ಯಾವಾಗ ಈ ಒಂದು ನೀರೋ ಚಕ್ರವರ್ತಿಗಿಂತ ಮುಂಚೆ ಇದ್ದಂತಹ ಚಕ್ರವರ್ತಿ ಹೆಸರು ಅಗಸ್ಟಸ್ ಎಂಬುದಾಗಿ, ಅಗಸ್ಟಸ್ನಿಂದಲೇ ಈ ಒಂದು ಚಕ್ರವರ್ತಿಯ ಆರಾಧನೆ ಆರಂಭವಾಯಿತು, ಮನುಷ್ಯ ಆರಾಧನೆ ಆರಂಭವಾಯಿತು. ಇವತ್ತು ನಮ್ಮ ಭಾರತದಲ್ಲಿಯೇ ಮನುಷ್ಯರನ್ನು ಆರಾಧಿಸುವಂಥ ವ್ಯಕ್ತಿಗಳು, ದೇವರಿಂದ ಆರಾಧಿಸುವಂಥ ವ್ಯಕ್ತಿಗಳಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಅಲ್ಲಲ್ಲಿಯ ವಾಕ್ಯದಲ್ಲಿ ನಾವು ನೋಡ್ತೇವೆ, ಒಂದನೇ ಆಜ್ಞೆ ಹೇಳ್ತೇವೆ, ನಾನಲ್ಲದೆ ನಿಮಗೆ ಫಸ್ಟ್ ಕಮಾಂಡ್ಮೆಂಟ್. ನಾವು ಎಕ್ಸೋಡಸ್ ಚಾಪ್ಟರ್ 21-3 ಓದ್ತೇವೆ, ವಿಮೋಚನ ಕಾಂಡ 21-3 ಓದ್ತೇವೆ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಕೂಡದು. ಅಲ್ಲಿ ಕೊಂಕಣಿಲಿ ಹೇಳಬೇಕಾದ್ರೆ ಏಕ ನಿಜ ದೇವ ಮಾಂದಿ ಎಂಬುದಾಗಿ ನಾವು ಕೊಂಕಣಿಲಿ ಅದನ್ನು ಹೇಳ್ತೇವೆ. ಎರಡನೇ ಆಜ್ಞೆ ಆಗಿದೆ ವಿಮೋಚನ ಕಾಂಡ 24-6, ಎಕ್ಸೋಡಸ್ ಚಾಪ್ಟರ್ 24-6 ಅಲ್ಲಿ ಯಾವುದೇ ಮನುಷ್ಯರ, ಪ್ರಾಣಿಗಳ, ಪಕ್ಷಿಗಳ, ಅದು ಯಾವುದೇ ರೀತಿಯ ಒಂದು ಗಿಡ ಮರಗಳ ದೇವರೆಂದು ರೂಪ ಮಾಡಿಕೊಂಡು ಅದನ್ನು ಮಾಡಿಕೊಳ್ಳಲೂಬಾರದು, ಅದನ್ನು ಪೂಜಿಸಲೂಬಾರದು, ಆರಾಧಿಸಲೂಬಾರದು ಎಂಬ ಒಂದು ಕಟ್ಟಪ್ಪಣೆಯನ್ನು ಅಲ್ಲಿ ನಾವು ಎರಡನೇ ಆಜ್ಞೆಯನ್ನು ಕೂಡ ನಾವು ಇಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಆದರೆ ಆ ದಿನಮಾನಗಳಲ್ಲಿ ಚಕ್ರವರ್ತಿಗಳು ಆರಾಧಿಸಿಕೊಳ್ಳುವಂಥದ್ದನ್ನು, ಅವರಿಗೋಸ್ಕರ ಒಂದು ಸಪ್ರೇಟ್ ಗುಡಿಗಳು ಕಟ್ಟಲ್ಪಡುವಂಥದ್ದನ್ನು ಕಾಣಲಿಕ್ಕೆ ಸಾಧ್ಯ. ಅಗಸ್ಟಸನ ಸಮಯದಲ್ಲಿ ಪೆರ್ಗಮದಲ್ಲಿ ಒಂದು ಗುಡಿ ಕಟ್ಟಲ್ಪಟ್ಟಿತ್ತು ಚಕ್ರವರ್ತಿಯ ಆರಾಧನೆಗೋಸ್ಕರ. ನಂತರ ನೀರೋನ ಸಮಯದಲ್ಲಿ ಕೂಡ ಒಂದು ಮನುಷ್ಯರನ್ನು, ಚಕ್ರವರ್ತಿಯನ್ನು ಆರಾಧಿಸುವಂಥದ್ದು ಗುಡಿ ಕಟ್ಟಲ್ಪಟ್ಟಿತ್ತು. ಅದರ ನಂತರವಾಗಿ ಡೊಮಿಷನ್ ಬಂದನು. ಡೊಮಿಷನ್ನ ಕಾಲದಲ್ಲಿ ಕೂಡ ಒಂದು ಗುಡಿ ಅಲ್ಲಿ ಆತನ ಆರಾಧನೆಗಾಗಿ, ಆರಾಧನೆಗಾಗಿ ಕಟ್ಟಲ್ಪಟ್ಟಿತ್ತು. ಅದ ನಂತರ ಬಂದವನು ಟ್ರಾಜನ್ ಆಗಿದ್ದಾನೆ. ಟ್ರಾಜನ್ ಸಮಯದಲ್ಲಿ ಕೂಡ ಅವನಿಗೋಸ್ಕರ ಅವನ ಹೆಸರಲ್ಲಿ ಒಂದು ಆರಾಧಿಸುವುದಕ್ಕಾಗಿ ಗುಡಿ ಕಟ್ಟಲ್ಪಟ್ಟಿತ್ತು ಪ್ರಿಯರೇ. ಒಂದು ಭಾಗದಲ್ಲಿ ಎರಡು ವಿಧವಾದ ಗುಡಿಗಳಲ್ಲಿದ್ದವು, ಆರಾಧಿಸುವಂಥ ಗುಡಿಗಳು. ಒಂದು ಚಕ್ರವರ್ತಿಗಳ ಹೆಸರಿನಲ್ಲಿರುವಂಥ ಗುಡಿಗಳು, ಅವರನ್ನು ದೇವರೆಂಬುದಾಗಿ ಆರಾಧಿಸಬೇಕಾಗಿತ್ತು ಜನರು. ಎರಡನೇ ಗುಡಿ ಆಗಿತ್ತು ಈ ಪೆರ್ಗಮದ ಸ್ಪೆಷಲ್ ದೇವತೆ ಎಪಿಸ್ಕೋಲಾಪಿಸ್ ಎಂಬುದಾಗಿ ಹೇಳುವಂತ ಒಂದು ದೇವತೆಯನ್ನು ಈ ಜನರು ಆರಾಧಿಸುತ್ತಾ ಇದ್ದರು. ಇದು ಸರ್ಪವಾಗಿದೆ ಇದು. ಮತ್ತೆ ಇದನ್ನು ಅವರು ಆರೋಗ್ಯ ದೇವತೆ ಎಂಬ ಹೆಸರಿನಲ್ಲಿ ಕರೀತಾ ಇದ್ದರು. ಲೋಕದ 4 ದಿಕ್ಕುಗಳಿಂದಲೂ ಅನೇಕ ಜನರು ತಮ್ಮನ್ನು ಗುಣಪಡಿಸುವುದಕ್ಕೋಸ್ಕರವಾಗಿ ಪೆರ್ಗಮಕ್ಕೆ ಬರುತ್ತಾ ಇದ್ದರು. ಮಾತ್ರವಲ್ಲ, ಅಲ್ಲಿ ಅನೇಕ ಶಾಲೆಗಳು ನಡೀತಾ ಇತ್ತು. ಈ ಶಾಲೆಗಳಲ್ಲಿ ಗುಣಪಡಿಸುವ ಒಂದು ಕುರಿತಾಗಿರುವ ವಿಷಯಗಳನ್ನು ಕಲಿಸುತ್ತಾ ಇದ್ದರು. ಇಲ್ಲಿ ಒಂದು ಗ್ರಂಥಾಲಯ ಕೂಡ ಇತ್ತು. 200 ಸುರುಳಿಗಳುಳ್ಳಂಥ ಒಂದು ದೊಡ್ಡ ಗ್ರಂಥಾಲಯ ಆ ಒಂದು ಪೆರ್ಗಮದಲ್ಲಿ ಇತ್ತು ಪ್ರಿಯರೇ. ಇದನ್ನು ಎರಡನೇ ಹೋಮಾರನು ಇದನ್ನು ನಂತರದ ದಿವಸಗಳಲ್ಲಿ ಆತನು ನಾಶನ ಮಾಡಿದನು ಪ್ರಿಯರೇ. ಮಾತ್ರವಲ್ಲ, ಈ ಒಂದು ಐಗುಪ್ತ ದೇಶದಿಂದ ಕಾಗದ, ಈ ಒಂದು ಏನು ಹೇಳ್ತಾರೆ, ಈ ಒಂದು ಬೇರೆ ಇದು ರೀತಿಯ ಒಂದು ಹಪೋಯಿರಸ್ ಎಂಬುದಾಗಿ ಹೇಳುವಂಥ ಒಂದು ಬರವಣಿಗೆಯ ಒಂದು ಪೇಪರ್ಗಳು ಅದು ಹೊರಗಡೆ ಹೋಗಬಾರದೆಂಬುದಾಗಿ ಹೇಳುವಾಗ ಕೊನೆಗೆ ಇವರು ಚರ್ಮದ ಕಾಗದಗಳನ್ನು ಕಂಡುಹಿಡಿದರು. ಚರ್ಮದಲ್ಲಿ ಬರೆಯುವಂಥ ಇದನ್ನು ಕಂಡುಹಿಡಿದು ಅಭಿವೃದ್ಧಿಪಡಿಸಿದವರು ಚರ್ಮದಲ್ಲಿ ಬರೆಯುವಂಥದ್ದನ್ನು ಈ ಪೆರ್ಗಮದವರಾಗಿದ್ದಾರೆ ಪ್ರಿಯರೇ. ಆದ ಕಾರಣ ಇಲ್ಲಿ ನಾವು ಈ ಪೆರ್ಗಮದ ಕುರಿತಾಗಿ ಅನೇಕ ಸಂಗತಿಗಳನ್ನು ನಾವು ಕಲಿತುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ಪೆರ್ಗಮದಲ್ಲಿ ಒಂದು ಜೀವವುಳ್ಳ ಸಭೆ ಆ ಒಂದು ಅಸ್ತಿತ್ವದಲ್ಲಿ ಇರುವಂಥದ್ದು ಕಾಣ್ತೇವೆ. ಕಾಲಕ್ರಮೇಣ ಇಲ್ಲಿ ಈ ಒಂದು ಸಭೆ ಮತ್ತು ಲೋಕದ ಒಂದು ಮದುವೆ ಅಲ್ಲಿ ಸೈತಾನನು ತಂತ್ರದಲ್ಲಿ ಅಲ್ಲಿ ಮಾಡುವಂಥದ್ದನ್ನು, ಈ ರಾಜನ ಮೂಲಕವಾಗಿ ಮಾಡುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಅದ ನಂತರ ಸತ್ಯವೇದಕ್ಕೆ ಬೆಲೆ ಇಲ್ಲ ಆಯಿತು. ಹಲರಿಯ ಕಾನ್ಸ್ಟಿಟ್ಯೂಷನ್ನ ಕಾಲಾನಂತರದಲ್ಲಿ ಸತ್ಯವೇದಕ್ಕೆ ಬೆಲೆ ಇಲ್ಲ. ಮಾತ್ರವಲ್ಲ, ಸತ್ಯಾರಾಧನೆಗೆ ಬೆಲೆ ಇಲ್ಲ. ವಿಗ್ರಹಗಳ ಪೂಜೆ ಆರಂಭವಾಯಿತು. ಸಭೆಯ ಒಳಗಡೆ ವಿಗ್ರಹಗಳ ಪೂಜೆ ಆರಂಭವಾಯಿತು. ಯಾಜಕರ ಆರಾಧನೆಗಳು ಸ್ಟಾರ್ಟ್ ಆದವು. ಮಾತ್ರ ಅನೇಕ ಒಂದು ಏನು ಹೇಳ್ತಾರೆ, ದೇವತೆಗಳ ಹೆಸರಲ್ಲಿ ಪೂಜೆಗಳು. ಮಾತ್ರವಲ್ಲ, ಕೆಲವೊಂದು ವರ್ಷಕ್ಕೊಮ್ಮೆ ಹಬ್ಬಗಳನ್ನು ಮಾಡುವಂಥ ವಿಧಾನಗಳು ಆರಂಭವಾದವು. ಸ್ವಲ್ಪವಾಗಿಯೇ ಪ್ರಿಯರೇ ಸತ್ಯವೇದ ಪರಿಪೂರ್ಣವಾಗಿ ಆ ಒಂದು ಸಭೆಯೊಳಗೆ ನಾಪತ್ತೆ ಆಗುವಂಥದ್ದು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಪರಿಪೂರ್ಣ ದುರ್ಬೋಧನೆ ಸಭೆಯ ಒಳಗಡೆ ಆ ದಿನಮಾನಗಳಲ್ಲಿ ಬರುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಸೈತಾನನು
ತಂತ್ರದಿಂದ ದುರ್ಬೋಧನೆಯನ್ನು ಸಭೆ ಒಳಗಡೆಯಲ್ಲಿ ತರುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಈಗ ನಾವು ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 12ನೇ ವಾಕ್ಯಕ್ಕೆ ನಾವು ಬರುವ. 12ನೇ ವಾಕ್ಯದಲ್ಲಿ ಅವಾಗಲೇ ಹೇಳಿದಂತೆ ಈ ಪತ್ರವು ಯಾರಿಗೆ ಬರೆಯಲ್ಪಟ್ಟಿದೆ ಎಂಬಂತ ಒಂದು ಅಡ್ರೆಸ್, ವಿಳಾಸವನ್ನು ಅಲ್ಲಿ ಹೇಳಲ್ಪಟ್ಟಿದೆ. 12ನೇ ವಾಕ್ಯ ಓದಿ. ಪೆರ್ಗಮದಲ್ಲಿರುವ ಸಭೆಯ ದೂತನಿಗೆ ಬರೆ. ಅಂದ್ರೆ ವಿಳಾಸ, ಅಡ್ರೆಸ್. ಯಾರ ವಿಳಾಸ? ಪೆರ್ಗಮದ ಸಭೆಗಿರುವಂತ ಒಂದು ಸಂದೇಶ, ಪೆರ್ಗಮದ ಒಂದು ಸಭೆಗಿರುವಂತ ಒಂದು ಪತ್ರ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ನಾವು ಆ ಪ್ರಕಟಣೆ 1ನೇ ಅಧ್ಯಾಯದಲ್ಲಿಯೇ ನಾವು 1-2 ವಾಕ್ಯವನ್ನು ಓದುವಾಗ, ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನಿಗೆ ಅಂತ್ಯಕಾಲದ ಪ್ರಕಟಣೆ ಕೊಟ್ಟ, ಕರ್ತನಾದ ಯೇಸು ಕ್ರಿಸ್ತನು ತನ್ನ ದೂತನಿಗೆ ಆ ಪ್ರಕಟಣೆ ಕೊಟ್ಟ, ದೂತನು ದೇವದೂತನು ಬಂದು ಪಾತ್ಮೋಸ್ ದ್ವೀಪದಲ್ಲಿದ್ದಂಥ ಅಪೊಸ್ತಲ ಯೋಹನ್ನನಿಗೆ ಪ್ರಕಟಣೆ ಕೊಟ್ಟ. ಅಪೊಸ್ತಲ ಯೋಹನ್ನನು 7 ಸಭೆಗಳಿಗೆ ಪತ್ರವನ್ನು ಬರೆದ. ಇವತ್ತು ನಾನು ಮತ್ತು ನೀವೆಲ್ಲವೂ ಓದುವುದಕ್ಕೋಸ್ಕರವಾಗಿ ಇದು ಸಾಧ್ಯವಾಯಿತು ಪ್ರಿಯರೇ. ಆದ ಕಾರಣ ಇಲ್ಲಿ ಪೆರ್ಗಮದ ದೂತನಿಗೆ ಬರೆ ಎಂಬುದಾಗಿ ಹೇಳ್ಬೇಕಾದ್ರೆ ಪೆರ್ಗಮದ ಸಭಾಪಾಲಕನಿಗಿರುವ ಒಂದು ಸಂದೇಶ. ಪೆರ್ಗಮದ ಸಭಾಪಾಲಕ ಎಂಬುದಾಗಿ ಹೇಳ್ಬೇಕಾದ್ರೆ ಸಭೆಯನ್ನು ಪ್ರತಿನಿಧಿಸುವಂತ ವ್ಯಕ್ತಿಯಾಗಿದ್ದಾನೆ ಸಭಾಪಾಲಕ. ಅಂದ್ರೆ ಸಭಾಪಾಲಕನಿಗೆ ಮಾತ್ರವಲ್ಲ, ಸಭೆಗೂ ಸಭಾಪಾಲಕನಿಗೆ ಜೊತೆಯಾಗಿ ಸೇರಿದಂತ ಒಂದು ಸಂದೇಶವಾಗಿದೆ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ನಾವು 13ನೇ ವಾಕ್ಯದ ಆರಂಭದಲ್ಲಿ ಯಾರು ಈ ಸಂದೇಶ ಕೊಡುವನೆಂಬುದಾಗಿ ಆತನ ಒಂದು ವಿಳಾಸವನ್ನು ಇಲ್ಲಿ ನಾವು ನೋಡ್ತೇವೆ. ಓದಿ. ಹದವಾದ ಹಿಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ಬಸ್ ಇಲ್ಲಿ ಯೇಸು ಸ್ವಾಮಿ ಯಾವ ರೀತಿ ಪ್ರಕಟ ಮಾಡಿಕೊಳ್ತಾ ಇದೆ ತನ್ನನ್ನು ಪೆರ್ಗಮ ಸಭೆಗೆ, ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದುಕೊಂಡವನೆಂಬುದಾಗಿ. ಆ ರೀತಿಯಲ್ಲಿ ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದುಕೊಂಡವನೆಂಬ ರೀತಿಯಲ್ಲಿ ಆತನು ಈ ಸಭೆಗೆ ಪ್ರಕಟವಾಗುವುದನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಆದರೆ 7 ಸಭೆಗಳಲ್ಲೂ ಭಿನ್ನವಾದ ರೀತಿಯಲ್ಲಿ ಆತನು ಪ್ರಕಟವಾಗಿದ್ದಾನೆ. ಎಫೆಸ ಸಭೆಗೆ ಹೇಗೆ ಪ್ರಕಟವಾದ ನೋಡುವ. ಎಫೆಸ ಪ್ರಕಟಣೆ 2:1ನೇ ವಾಕ್ಯ. ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರೆ, 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ಆತನು ಹೇಳುವುದೇನೆಂದರೆ, 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ಆತನಂದ್ರೆ ಇಲ್ಲಿ ಆತನು ಎಫೆಸ ಸಭೆಗೆ ಹೇಗೆ ಪ್ರಕಟ ಆಗ್ತಾ ಇದ್ದಾನೆ? 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ನಡೆಯುವ ರೀತಿಯಲ್ಲಿ ಆತನು ಎಫೆಸ ಸಭೆಗೆ ಆತನು ಪ್ರಕಟವಾದನು. ಆದರೆ ಸ್ಫುರ್ಣಕ್ಕೆ ನಾವು ಪ್ರಕಟಣೆ 2ನೇ ಅಧ್ಯಾಯ 8ನೇ ವಾಕ್ಯ ಓದಿ. ಸ್ಫುರ್ಣದಲ್ಲಿರುವ ಸಭೆಯ ದೂತನಿಗೆ ಬರೆ, ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನು ಹೇಳುವುದೇನೆಂದರೆ, ಇಲ್ಲಿ ಆತನು ಸತ್ತವನಾಗಿ ಜೀವಂತನಾಗಿ ಬಂದ, ಆದಿ ಇಲ್ಲದವನು ಅಂತ್ಯ ಇಲ್ಲದಂತವನಾಗಿ ಆತನು ಈ ಸಭೆಗೆ ಆತನು ಪ್ರಕಟವಾಗುವುದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಓಕೆ, ನಾವು 3ನೇ ಸಭೆ ಪೆರ್ಗಮ, 4ನೇ ಸಭೆ ನಾವು 18ನೇ ವಾಕ್ಯದಿಂದ ಓದುವ. ದುವತೈರದಲ್ಲಿರುವ ಸಭೆಯ ದೂತನಿಗೆ ಬರೆ, ಬೆಂಕಿಯ ಉರಿಯಂತಿರುವ ಕಣ್ಣುಗಳು. ಬೆಂಕಿಯ ಉರಿಯಂತ ನೋಡಿ, ತುವತೈರ ಸಭೆಗೆ ಹೇಗೆ ಆತನು ಪ್ರಕಟವಾಗ್ತಾ ಇದ್ದಾನೆ? ಬೆಂಕಿಯ ಉರಿಯಂತಿರುವ ಕಣ್ಣುಗಳುಳ್ಳವನಾಗಿ, ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೇನೆಂದರೆ, ದೇವಕುಮಾರನಾಗಿ, ಬೆಂಕಿಯ ಉರಿಯಂತಿರುವ ಕಣ್ಣುಗಳುಳ್ಳನಾಗಿ, ತಾಮ್ರದಂತಿರುವ ಕಾಲುಗಳುಳ್ಳನಾಗಿ ಈ ಸಭೆಗೆ ಆತನು ದೇವಕುಮಾರನಾಗಿ ಪ್ರಕಟವಾಗುತ್ತಾ ಇದ್ದಾನೆ. ನಂತರ ನಾವು ಸಾರ್ದಿಸ್ ಸಭೆಗೆ 3ನೇ ಅಧ್ಯಾಯ 1ನೇ ವಾಕ್ಯ ಪ್ರಕಟಣೆ, ಸಾರ್ದಿಸ್ ಸಭೆಗೆ ಪ್ರಕಟವಾಗ್ತಾ ಇದ್ದ ನೋಡುವ. ಸಾರ್ದಿಸಿನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ದೇವರ 7 ಆತ್ಮ ಉಳ್ಳವನಾಗಿ 7 ನಕ್ಷತ್ರ ಉಳ್ಳವನಾಗಿ ಸಾರ್ದಿಸ್ ಸಭೆಗೆ ಆತನು ಪ್ರಕಟಪಡಿಸ್ತಾ ಇದ್ದಾನೆ. ಈಗ ನಾವು ಫಿಲದೆಲ್ಫಿಯ ಸಭೆಯ ಕುರಿತಾಗಿ 7ನೇ ವಾಕ್ಯ. ಫಿಲದೆಲ್ಫಿಯಾದಲ್ಲಿರುವ ಸಭೆಯ ದೂತನಿಗೆ ಬರೆ, ಪರಿಶುದ್ಧನು ಸತ್ಯವಂತನು ದಾವೀದನ ಬೀಗದ ಕೈಯುಳ್ಳವನು, ಪರಿಶುದ್ಧನು ಸತ್ಯವಂತನು ದಾವೀದನ ಬೀಗದ ಕೈಯುಳ್ಳವನು, ಯಾರು ಮುಚ್ಚಕೂಡದಂತೆ ತೆರೆಯುವವನು, ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವ ಆತನು ಹೇಳುವುದೇನೆಂದರೆ ಈ ರೀತಿಯಾಗಿ ಇಲ್ಲಿ ಫಿಲದೆಲ್ಫಿಯ ಸಭೆಗೆ ಪ್ರಕಟವಾಗ್ತಾ ಇದ್ದಾನೆ. 14ನೇ ವಾಕ್ಯಕ್ಕೆ ಬನ್ನಿ. ಅಲ್ಲಿ ಲವೋದಿಕೀಯ ಸಭೆ ಕುರಿತಾಗಿ ಓದ್ತೇವೆ ನಾವು. ಲವೋದಿಕೀಯ ಸಭೆಯಲ್ಲಿರುವ ಸಭೆಯ ದೂತನಿಗೆ ಬರೆ, ಆಮೇನ್ ಎಂಬಾತನು ಅಂದರೆ
ನಂಬತಕ್ಕ ಸತ್ಯ ಸಾಕ್ಷಿಯು ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನು ಆಗಿರುವಾತನು ಹೇಳುವುದೇನೆಂದರೆ, ದೇವರ ಸೃಷ್ಟಿಗೆ ಮೂಲನಾಗಿರುವಾತನಾಗಿ ಇಲ್ಲಿ ಆತನು ಪ್ರಕಟವಾಗ್ತಾ ಇದ್ದಾನೆ. ಅಂದ್ರೆ 7 ಸಭೆಗಳಿಗೂ ವ್ಯತ್ಯಸ್ತಕರವಾಗಿ ಪ್ರಕಟವಾಗುವಂತ ಕರ್ತನ ನೋಡ್ತಾ, ಅಂದ್ರೆ 7 ಸಭೆಗಳಿಗೂ ಯಾಕೆ ಭಿನ್ನವಾಗಿ ಪ್ರಕಟಿಸಿಕೊಂಡ ಕಾರಣ, 7 ಸಭೆಗಿರುವಂತ ಸಂದೇಶವು ಅದು ಭಿನ್ನವಾದಂತ ಒಂದು ಸಂದೇಶವಾಗಿತ್ತು. ಒಂದೇ ಸಂದೇಶ ಇರಲಿಲ್ಲ, ಬೇರೆ ಬೇರೆ ಸಂದೇಶ ಇರುವ ನಿಮಿತ್ತ ಬೇರೆ ಬೇರೆ ರೀತಿಯಾಗಿ ಆತನು ತನ್ನ ಪ್ರಕಟಿಸಿದ. ಮಾತ್ರವಲ್ಲ, ಬೆದರಿಕೆ ಕೂಡ 7 ಸಭೆಗಳಿಗೂ ಭಿನ್ನವಾದಂಥ ರೀತಿಯಲ್ಲಿತ್ತು. ಅದಕ್ಕಾಗಿ ಭಿನ್ನವಾದ ರೀತಿಯಲ್ಲಿ ಆತನು ತನ್ನಲ್ಲಿ ಪ್ರಕಟಿಸುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ನಾವು ಪುನಃ 2ನೇ ಅಧ್ಯಾಯ ನಾವು 13ನೇ ವಾಕ್ಯಕ್ಕೆ ಬರುವುದಾದರೆ, ಅಲ್ಲಿ 6 ಸಂಗತಿಗಳನ್ನು, 6 ಈ ಸಭೆಯಲ್ಲಿರುವಂಥ ಒಳ್ಳೆಯ 6 ಸಂಗತಿಗಳನ್ನು ಹೇಳಿ ಪ್ರೋತ್ಸಾಹಿಸುವಂಥದ್ದನ್ನು ಕಾಣ್ತಾ ಇದ್ದೇವೆ. ಓದಿ. ಹದವಾದ ಹಿಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ಓಕೆ, ಇನ್ನೊಂದು ವಿಷಯ ನಾನು ಓಕೆ ಮರೆತು ಹೋದೆ ನೋಡಿ. ನಾವು ಇಲ್ಲಿ 12ನೇ ವಾಕ್ಯದಲ್ಲಿ 13ನೇ ವಾಕ್ಯದ ಆರಂಭದಲ್ಲಿ ನಾವು ನೋಡಿದೆವು ಏನೆಂಬುದಾಗಿ. ಓದಿ 13ನೇ ಆರಂಭ ವಾಕ್ಯ. ಹದವಾದ ಹಿಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದು, ಹದವಾದ ಹಿಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಅಂದ್ರೆ ಅರ್ಥ ಏನೆಂದರೆ, ರೋಮಾಯ ಸೈನಿಕರಲ್ಲಿ 2 ವಿಧವಾದ ಒಂದು ಗುಂಪಿನ ಒಂದು ಸೈನಿಕರಿದ್ದರು. ಒಂದು ಗುಂಪಿನ ಸೈನಿಕರಿಗೆ ಕತ್ತಿ ಇತ್ತಂತೆ. ಈ ಕತ್ತಿಯುಳ್ಳಂಥ ಸೈನಿಕರು ಅಧಿಕಾರವುಳ್ಳವರಾಗಿದ್ದರು. ಇವರು ಯಾರನ್ನು ಯಾವ ಸಮಯದಲ್ಲಿ ಯಾವಾಗಲೂ ಸಾಯಿಸುವಂಥ ಅಧಿಕಾರವುಳ್ಳವರಾಗಿದ್ದರು. ಆದ ಕಾರಣ ಜನರು ಇವರಿಗೆ ತುಂಬ ಭಯಪಡ್ತಾ ಇದ್ದರು. ಇನ್ನೊಂದು ಗುಂಪಿಗೆ ಕತ್ತಿ ಇರಲಿಲ್ಲ. ಆದ ಕಾರಣ ಇಲ್ಲಿ ಅಂದರೆ ಈ ಕತ್ತಿಯ ಮೂಲಕವಾಗಿ ಎಷ್ಟೋ ಕ್ರೈಸ್ತ ವಿಶ್ವಾಸಿಗಳನ್ನು ಸಾಯಿಸ್ತಾ ಇದ್ದರು, ದೇವಸೇವಕರನಿಗೆ ಹಿಂಸೆ ಕೊಡ್ತಾ ಇದ್ದರು. ಅದಕ್ಕಾಗಿ ಯೇಸು ಹೇಳ್ತಾ, ಕತ್ತಿಗೆ ನೀವು ಭಯಪಡಬಾರದು, ನನ್ನೊಟ್ಟಿಗಿರುವಂಥ ಇಬ್ಬಾಯಿ ಕತ್ತಿ ನನ್ನ ಜೊತೆಯಲ್ಲಿ ಇದೆ ಎಂಬುದಾಗಿ ಈ ಸಭೆಯನ್ನು ಎನ್ಕರೇಜ್ ಮಾಡ್ತಾ ಇರುವಂಥದ್ದಾಗಿದೆ. ಓಕೆ, ಮುಂದೆ ಓದಿ. ನೀನು ವಾಸ ಮಾಡುವ ಸ್ಥಳ, ನೀಲ 13ನೇ ಆರಂಭದ ಓದಿ. ಹದವಾದ ಹಿಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು. ನೀನು ವಾಸ ಮಾಡುವ ಸ್ಥಳ, ಮೊದಲದಾಗಿ ಆತನ ಏನ್ ಹೇಳ್ತಿದ್ದಾನೆ, ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು. ಇಲ್ಲಿ ನಾವು ಮೊದಲ ತಿಳ್ಕೋಬೇಕು ಪ್ರಿಯರೇ, ನಾವು ಅನೇಕರು ಹೇಳುವಂಥದ್ದು, ನಾನಿರುವಂಥ ಮನೆಯಲ್ಲಿ ಯಾರೂ ರಕ್ಷಣೆ ಹೊಂದಲಿಲ್ಲ, ಹೇಗೆ ನಾನು ಜಯಶಾಲಿಯಾಗಿ ಜೀವಿಸುವಂಥದ್ದು, ಹೇಗೆ ಒಂದು ಸಾಕ್ಷಿಯಾಗಿ ನಾನು ಇರುವಂಥದ್ದು, ನನಗೆ ತುಂಬ ಕಷ್ಟ ಆಗ್ತಾ ಇದೆ ಎಂಬುದಾಗಿ ಹೇಳುವಂಥ ಎಷ್ಟೋ ಜನರನ್ನು ನಾವು ಕಂಡಿದ್ದೇವೆ ಪ್ರಿಯರೇ. ಎಷ್ಟೋ ಜನ ಹೇಳಿಕೊಳ್ಳುವಂಥದ್ದನ್ನು ನಾನು ಕೇಳಿದ್ದೇನೆ. ಎಷ್ಟೋ ಜನ ಹೇಳ್ತಾರೆ, ನನ್ನ ಕಚೇರಿಯಲ್ಲಿ ಯಾರು ವಿಶ್ವಾಸಿಗಳಿಲ್ಲ, ತುಂಬ ಕಷ್ಟ ಆಗ್ತದೆ, ನನ್ನ ಕಂಪನಿಯಲ್ಲಿ ಯಾರು ಕ್ರೈಸ್ತ ವಿಶ್ವಾಸಿಗಳಿಲ್ಲ, ನನಗೆ ಕಷ್ಟ ಆಗ್ತದೆ ಎಂಬುದು ಹೇಳುವಂಥ ಎಷ್ಟೋ ಜನರನ್ನು ಕಾಣಲಿಕ್ಕೆ ನಮಗೆ ಸಾಧ್ಯ. ಹೇಗೆ ಸಾಕ್ಷಿ ಹೇಳುವುದು, ಹೇಗೆ ಸಾಕ್ಷಿಯಾಗಿ ಜೀವಿಸುವುದು ತುಂಬ ಕಷ್ಟ ಆಗ್ತಾ ಇದೆ. ಕೆಲವೊಮ್ಮೆ ತಪ್ಪಾದ ಸಂಗತಿ ನಮ್ಮ ಕೈಗೆ ತಂದು ಕೊಡ್ತಾರೆ ಅವರು. ಅಲ್ಲಲ್ಲಿಯ ವಿಗ್ರಹಕ್ಕೆ ಸಮರ್ಪಿಸಿದಂಥ ಕಾರ್ಯಗಳನ್ನು ತಂದು ಕೊಡ್ತಾರೆ. ನಾವು ಏನು ಮಾಡೋದು ನಮಗೆ ಅರ್ಥ ಆಗ್ತಾ ಇಲ್ಲ ಎಂಬುದಾಗಿ ಹೇಳುವಂಥವರನ್ನು ಕೇಳಿದ್ದೇನೆ. ಒಂದು ಉದಾಹರಣೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಡೀ ಬಾಬೇಲ್ ದೇಶದಲ್ಲಿ ಹಲಲಿಯ ಒಬ್ಬ ಅನ್ಯ ದೇಶದಲ್ಲಿ ಒಬ್ಬ ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಸಾಕ್ಷಿಯುಳ್ಳವರಾಗಿ ಸತ್ಯ ದೇವರಿಗಾಗಿ ನಂಬಿಗಸ್ತರಾಗಿ ನಿಲ್ಲುವುದಕ್ಕೆ ಸಾಧ್ಯ ಇದ್ದರೆ ಇವತ್ತು ನನಗೆ ನಿಮಗೆ ಯಾಕೆ ಸಾಧ್ಯವಿಲ್ಲ? ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಸಮಯದಲ್ಲಿ ಅವರನ್ನು ಆ ಸೆರೆಯಲ್ಲಿ ಪ್ರೋತ್ಸಾಹಿಸುವವರು ಯಾರು ಇರಲಿಲ್ಲ, ಉಪದೇಶ ಮಾಡೋರು ಯಾರಿಲ್ಲ. ಆದರೂ ಕೂಡ ನಂಬಿಕೆಗೋಸ್ಕರವಾಗಿ ಅವ್ರು ದೃಢವಾಗಿ ಅಲ್ಲಿ ನಿಲ್ಲುವಂಥದ್ದು, ಜೀವ ಕೊಡುವಷ್ಟರ ಮಟ್ಟಿಗೆ ನಂಬಿಕೆಯಲ್ಲಿ ಅವ್ರು ದೃಢವಾಗಿ ನಿಲ್ಲುವಂಥದ್ದನ್ನು ಕಾಣ್ತಾ ಇದ್ದೇವೆ. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಕೆಲವೊಂದು ಸ್ವಲ್ಪ ಹಿಂಸೆಗಳಿಗೆ ಭಯಪಡಬಾರ್ದು. ಹಲಲಿಯ ಕೆಲವೊಮ್ಮೆ ಏನಾಗ್ತದೆ, ನಮ್ಮನ್ನು ಬಹಿಷ್ಕಾರ ಹಾಕಬಹುದು, ದ್ವೇಷ ಮಾಡಬಹುದು, ಹಾಗೆ ಮಾಡಬಹುದು, ಅನೇಕ ವಿಧದ ಕಾರ್ಯಗಳು ನಡೆಯಬಹುದು. ನಿಮಗೆ ಅನೇಕ ಸಲ ಒಂದು ಸಾಕ್ಷ್ಯ ನಮ್ಮ ಸಭೆಯಲ್ಲಿ ಹಂಚಿದ್ದೇನೆ. ಇಸ್ರೇಲ್ ದೇಶದಲ್ಲಿ ಒಂದು ಬಡ ವಿಧವೆ ಇದ್ದರು, ನಡೆದಂಥ ಘಟನೆ ಇದು. ಅವರಿಗೆ 3 ಮಕ್ಕಳಿದ್ದರು ಪ್ರಿಯರೇ. ಈ ಒಂದು ಘಟನೆಯ ಬಗ್ಗೆ ನಾನು ಕೇಳಿದಾಗ ಆ ಸಮಯದ ಅದು ಕೆಲ ವರ್ಷ ಆಯಿತು, ನಾನು ತುಂಬ ಒಂದು ಉತ್ಸಾಹಿತನಾದೆ ಪ್ರಿಯರೇ. ಆದರೆ ಇವರಿಗೆ ಸ್ವಾರ್ಥ ಸಿಕ್ಕಿತ್ತು, ಇವರು ಯೋಧರಾಗಿದ್ದು ಸ್ವಾರ್ಥ ಸಿಕ್ಕಿ ಇವರು ರಕ್ಷಣೆ ಅನುಭವ ಪಡ್ಕೊಂಡಿದ್ದರು. ಅದು ಇವರಿಗೆ ಸಿಕ್ಕಿದ ಸಂತೋಷವನ್ನು ಬೇರೆಯವರಿಗೆ ಹಂಚುವ ಉದ್ದೇಶದಿಂದ ಕೆಲವರಿಗೆ ಹೊಸ ಬಡವಳಿಕೆಯನ್ನು ಹಂಚ್ತಾ ಇದ್ದರು, ಕೆಲವರಿಗೆ ಕರಪತ್ರ ಹಂಚುತ್ತಾ ಇದ್ದರು, ಕೆಲವು ಸ್ವಾರ್ಥ ಹೇಳ್ತಾ ಇದ್ದರು. ಇವರು ಕೆಲಸ ಮಾಡುತ್ತಿರುವಂಥ ಈ ಸಹೋದರಿ ಕೆಲಸ ಮಾಡುವಂಥ ಒಂದು ಸ್ಥಳ ಅದೊಂದು ದೊಡ್ಡ ಫ್ಯಾಕ್ಟ್ರಿ, 5,000 ಗಾರ್ಮೆಂಟ್ ಫ್ಯಾಕ್ಟ್ರಿ, ಅದು 5,000 ಜನ ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು.
ಇವರು ಒಂದು ಡಿಪಾರ್ಟ್ಮೆಂಟಲ್ಲಿ ಚಿಕ್ಕ ಕೆಲಸ, ಗುಡಿಸುವಂಥ ಕೆಲಸ ಮಾಡ್ತಾ ಇದ್ರು. ಸಂಬಳವು ಕೂಡ ಚಿಕ್ಕದಾಗಿತ್ತು, ತುಂಬ ಬಡ ವಿಧವೆ, ಅದು ಸ್ವಾರ್ಥ ಸಾರ್ತಾ ಇದ್ರು. ಈ ವಿಷಯ ಅವರ ಬಾಸ್ಗೆ, ಯಜಮಾನಿಗೆ ಗೊತ್ತಾಯಿತು. ಒಂದು ದಿವಸ ಕ್ಯಾಬಿನ್ಗೆ ಹರಿತಾರೆ. ಅವರು ಕ್ಯಾಬಿನ್ಗೆ ಕರೆದು ಅವರು ಹೇಳಿದರು, ನೋಡಿ ಸಹೋದರಿ, ನೀವು ಹೀಗೆ ಮಾಡ್ತಾ ಇದ್ದೀರಂತೆ, ಯೇಸುವನ್ನು ಏನು ನಂಬಿದ್ದೀರಂತೆ, ಮಾತ್ರವಲ್ಲ ಅನೇಕರಿಗೆ ಚರ್ಚಿಗೆ ಬರಲಿಕ್ಕೆ ಹೇಳ್ತೀರಂತೆ, ಮಾತ್ರವಲ್ಲ ಅನೇಕ ಕರಪತ್ರವನ್ನು ಕೊಡ್ತೀರಂತೆ, ನ್ಯೂ ಟೆಸ್ಟಮೆಂಟ್ ಬೈಬಲ್ ಕೊಡ್ತೀರಂತೆ. ಹೌದಂತ ಅವ್ರು ಹೇಳಿದರು. ಹೌದು, ಯಾಕಂದರೆ ನಮಗೆ ಸತ್ಯ ಗೊತ್ತಾಗಿದೆ. ನಾನು ಯೇಸು ರಕ್ಷಕನಂತ ಅಂಗೀಕಾರ ಮಾಡಿದ್ದೇನೆ, ಆತ ನಂಬಿದ್ದೇನೆ. ಅದನ್ನೇ ನಾನು ಸ್ವಾರ್ಥ, ಇನ್ನೂ ಕೆಲವರು ಅನೇಕರು ಯೇಸುವನ್ನು ತಿಳಿಯೋದಕ್ಕಾಗಿ ನಾನು ಸ್ವಾರ್ಥ ಹೇಳ್ತೇನೆ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಸ್ವಾರ್ಥ ಕೊಡಬೇಕೆಂಬುದಾಗಿ. ಆಗ ಅವ್ರು ಹೇಳಿದ್ರು, ಒಂದು ಕೆಲಸ ಮಾಡು, ನಿನಗೆ 2 ಆಪ್ಷನ್ ನಾನು ಕೊಡ್ತೇನೆ. ಒಂದನೇ ಆಪ್ಷನ್, ನೀನು ಈ ಕೆಲಸದಲ್ಲಿ ಮುಂದುವರಿಯಬಹುದು. ಈ ಕೆಲಸದಲ್ಲಿ ಮುಂದುವರಿಯಬೇಕಾದ್ರೆ ನೀನು ಇವತ್ತಿನಿಂದ ಕರಪತ್ರ ಹಂಚುವುದು ಅಥವಾ ಈ ಹೊಸ ಒಡಂಬಡಿಕೆ ಹಂಚುವುದು, ಸ್ವಾರ್ಥ ಸಾರುವುದು ಎಲ್ಲ ಸ್ಟಾಪ್ ಮಾಡಬೇಕು. ಹಾಗಾದರೆ ಮತ್ತೆ ಕೆಲಸದ ನೀನು ಮುಂದುವರಿಯಬಹುದು. 2ನೇ ಆಪ್ಷನ್, ನೀನು ಈಗೇನು ಮಾಡ್ತಾ ಇದ್ದೀಯಾ, ಸ್ವಾರ್ಥ ಸೇವೆ ಮಾಡೋದು, ಕರಪತ್ರ ಹಂಚೋದು, ಬೈಬಲ್ ಹಂಚೋದು ಮಾಡ್ತಾ ಇರ್ಬೋದು, ಕೆಲಸ ಕಳ್ಕೊಳ್ಬೇಕಾಗ್ತದೆ. 2ರಲ್ಲಿ ಒಂದನ್ನು ಆರಿಸಬೇಕು. ನೀನು 2 ದಿವಸದ ಟೈಮ್ ಕೊಡ್ತಾನೆ, ಈಗ ಸೀದಾ ಮನೆಗೆ ಹೋಗಿ ಎಂಬುದಾಗಿ ಅವ್ರು ಹೇಳಿದರು. 2 ದಿವಸ ನಂತರ ನನ್ನ ಬಳಿಗೆ ಬಂದು ನಿನ್ನ ತೀರ್ಮಾನ ತಿಳಿಸು ಎಂಬುದಾಗಿ ಹೇಳಿದರು. ಮನೆಗೆ ಹೋದರು. ತನ್ನ ಮಕ್ಕಳೊಟ್ಟಿಗೆ, ಚಿಕ್ಕ ಚಿಕ್ಕ ಮಕ್ಕಳು ಪಾಪ, ಅವರೊಟ್ಟಿಗೆ ಎಲ್ಲ ವಿಷಯವನ್ನು ಹಂಚಿದರು. ಆಗ ದೊಡ್ಡ ಮಗ ಹೇಳಿದ, ಅಮ್ಮ, ಮಮ್ಮಿ ನಾಳೆ ದಿವಸ ನಾವು 1 ದಿವಸ ಬೆಳಿಗ್ಗೆಯಿಂದ ಸಾಯಂಕಾಲ ಉಪವಾಸ ಮಾಡಿ ಪ್ರಾರ್ಥಿಸುವ, ಖಂಡಿತ ದೇವರು ನಮಗೆ ಪ್ರಕಟ ಮಾಡ್ತಾನೆಂಬುದಾಗಿ. ಅವ್ರು ಮರು ದಿವಸ ಬೆಳಿಗ್ಗೆ ಇಂದ ಸಾಯಂಕಾಲವರೆಗೆ ಉಪವಾಸ ಮಾಡಿದಾಗ ಆರಾಧನೆ ಮಾಡಿದರು, ಪ್ರಾರ್ಥನೆ ಮಾಡಿದರು ತುಂಬ. ಕೊನೆಗೆ ದೊಡ್ಡ ಮಗ, ಅಂದರೆ 12 ವರ್ಷಕ್ಕಿಂತ ಅಧಿಕವಾದಂಥ ಚಿಕ್ಕ ಮಗ, ಆತನು ಹೇಳ್ತಾ ಇದ್ದಾನೆ ತಾಯಿಗೆ, ಮಮ್ಮಿ, ನಮಗೆ ರಕ್ಷಣೆ ಕೊಟ್ಟಂಥ ಯೇಸು ಸ್ವಾಮಿಯನ್ನು ನಾವು ತಿರಸ್ಕಾರ ಮಾಡೋದು ಬೇಡ. ಕ್ರಿಸ್ತನಿಗೋಸ್ಕರವಾಗಿ ನಾವು ಕೆಲಸ ಬೇಕಾದರೆ ಕಳ್ಕೊಳ್ಳುವ, ಆದರೆ ಕ್ರಿಸ್ತನಿಲ್ಲದಂಥ ಕೆಲಸ ನಮಗೆ ಬೇಡ ಎಂಬುದಾಗಿ ತಾಯಿಗೆ ಎನ್ಕರೇಜ್ ಮಾಡಿ ಹೇಳಿದನು. ತಾಯಿಗೆ ತುಂಬ ಖುಷಿ ಆಯಿತು. ಅವರೊಂದು ರಾಜೀನಾಮೆ ಪತ್ರ ಬರೆದರು, ರಿಸೈನ್ ಲೆಟರ್ ಬರೆದರು, ಕವರಲ್ಲಿ ಹಾಕಿದ್ರು, ಸಿಗ್ನೇಚರ್ ಹಾಕಿ. ಅವರು ಬಾಸ್ನ ಸೀದಾ ಕಂಪನಿಗೆ, ಫ್ಯಾಕ್ಟ್ರಿಗೆ ಹೋದರು. ಬಾಸ್ನ ಕ್ಯಾಬಿನನ್ನು ಹೋಗಿ ತಟ್ಟಿದ್ರು. ಅವರು ಒಳಗೆ ಹೋಗಿ ಕೂತ್ಕೊಂಡ್ರು. ಅವರು ಬಾಸ್ಗೆ ಹೇಳಿದ್ರು, ದಯವಿಟ್ಟು ನನ್ನ ಕ್ಷಮಿಸಿ, ನನಗೆ ಕ್ರಿಸ್ತನನ್ನು ಬಿಡಲಿಕ್ಕೆ ಸಾಧ್ಯವಿಲ್ಲ, ಸ್ವಾರ್ಥೆ ಅನ್ನು ಸಾರುವುದನ್ನು ಬಿಡಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ನಾನೇ, ನೀವು ಕೆಲಸ ತೆಗಿಯೋಕ್ಕೆ ಮುಂಚೆ ನಾನೇ ರಿಸೈನ್ ಲೆಟರ್ ತಗೊಂಡು ಬಂದಿದ್ದೇನೆ ಎಂಬುದಾಗಿ ಹೇಳಿ ಆ ಒಂದು ಕವರ್ನ ಅವರಿಗೆ ಕೊಟ್ಟರು. ಅವರದನ್ನು ಸ್ವೀಕಾರ ಮಾಡಲಿಲ್ಲ ಅವ್ರ ಬಾಸ್. ಅವರು ಹೇಳಿದ್ರು, ನೋಡು ಮಗಳೇ, ತಡೆ ಸ್ವಲ್ಪ, ಇನ್ನೊಂದು ಲೆಟ್ರ್ ಆ ಒಂದು ಸಹೋದರಿ ಕೈ ಕೊಟ್ಟರು. ಅವ್ರು ಹೇಳಿದರು, ಇದೇ ನಮ್ಮದೇ ಸಹೋದರಿ ಕೇಳಿದರು. ಅದಕ್ಕೆ ಅವರ ಬಾಸ್ ಹೇಳಿದರು, ನಿನ್ನ ಪರಲೋಕದ ಯಜಮಾನನಿಗೆ ಎಷ್ಟು ನಂಬಿಗಸ್ತರಾಗಿ ನೀನು ನಿಲ್ಲುವುದಾದರೆ ಭೂಲೋಕದಲ್ಲಿರುವ ಯಜಮಾನ ನನಗೆ ನೀನು ಎಷ್ಟು ನಂಬಿಗಸ್ತನಾಗಿ ನಿಲ್ಲಕ್ಕಿಲ್ಲ. ಇದನ್ನು ಪರಿಗಣಿಸಿ ನೀನು ಇರುವಂಥ ಡಿಪಾರ್ಟ್ಮೆಂಟಲ್ಲಿ ನಿನಗೆ ಸೂಪರ್ವೈಸರ್ ಕೆಲಸವನ್ನು ನೇಮಕ ಮಾಡಿದ್ದೇನೆ ಮತ್ತು ಸಂಬಳ 4 ಪಟ್ಟು ಜಾಸ್ತಿ ನಿನಗೆ ಏರಿಸಿದ್ದೇನೆ ಎಂಬುದಾಗಿ ಅವರು ಹೇಳಿ ಆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ನ ಆ ಒಂದು ಸಹೋದರಿ ಕೈಗೆ ಕೊಟ್ಟರು. ನಾವು ನಂಬಿಗಸ್ತರಾಗಿ ನಿಲ್ಲುವಾಗ ದೇವರು ನಮಗಾಗಿ ಕಾರ್ಯಗಳನ್ನು ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಯಾವತ್ತೂ ನಮ್ಮನ್ನು ಕೈ ಬಿಡುವಂಥ ದೇವರಲ್ಲ. ಆದ ಕಾರಣ ನೀನು ಯಾವ ಸ್ಥಳದಲ್ಲಿ ವಾಸವಾಗಿರು, ನಿನ್ನ ಸುತ್ತಮುತ್ತಲೂ ವಿಗ್ರಹಾರ್ಧನೆ ಮಾಡುವಂಥ ಜನರಿರ್ಬೋದು, ನಿಮ್ಮ ಕುಟುಂಬದಲ್ಲಿ ವಿಗ್ರಹಾರ್ಧನೆ ಮಾಡುವಂಥ ಜನರಿರ್ಬೋದು, ಕ್ರಿಸ್ತನ ನಂಬದಂಥ ಜನರಿರ್ಬೋದು, ಅಥವಾ ಫ್ಯಾಕ್ಟ್ರಿಯಲ್ಲಿ, ಕಂಪನಿಯಲ್ಲಿ, ಯಾವ ಸ್ಥಳದಲ್ಲಿ ನೀನು ವಾಸ ಮಾಡ್ತೀಯ ಆ ಸ್ಥಳದಲ್ಲಿ ಸರಿಯಾದಂಥ ವಾತಾವರಣ ಇಲ್ಲದೆ ಹೋಗಬಹುದು. ಆದರೆ ನಿನ್ನ ಒಳಗಡೆ ಒಂದು ಬೆಳಕಿದೆ, ನಿನ್ನೊಳಗೆ ದೇವರ ಜೀವ ಇದೆ ಪ್ರಿಯರೇ. ಒಂದು ವಾಕ್ಯ ಓದುವ. ಹಲ್ಲೆಲೂಯಾ. ನಾವು ಯೋಹನನ ಸುವಾರ್ತೆ 1ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯ, ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 1, 3, 4 ವರ್ಸಸ್ ನಾವು ಓದಿಕೊಳ್ಳೋಣ. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು. 3ನೇ ವಾಕ್ಯ, ಆತನಲ್ಲಿ ಜೀವ ಇತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ನಿನ್ನ ಒಳಗಿರುವ ಕ್ರಿಸ್ತನ ಜೀವ ಅದು ಎಲ್ಲಾ ಮನುಷ್ಯರಿಗೆ ಬೆಳಕನ್ನು ಕೊಡುವಂತದ್ದಾಗಿದೆ. ಮುಂದೆ 4ನೇ ವಾಕ್ಯ ಹೇಳ್ತದೆ, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಕತ್ತಲು ಅದನ್ನು ಮುಸುಕಲಿಲ್ಲ ಅಂದ್ರೆ ಅದರ ಮೇಲೆ ಜಯ ಹೊಂದಲಿಕ್ಕೆ ಆಗಲ್ಲ. ಒಂದು ನಿನ್ನ ಒಳಗಿರುವಂಥ ಜೀವ ಇತರರಿಗೆ ಬೆಳಕು ಕೊಡುತ್ತದೆ, ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಎಂಥ ಸ್ಥಳದಲ್ಲಿದ್ದರೂ
ನಿನ್ನ ಒಳಗೆ ಒಂದು ದೈವಿಕವಾದ ಜೀವ ಇರುವ ನಿಮಿತ್ತ, ಝೋಯೆ ಜೀವ, ಅದಕ್ಕೆ ಝೋಯೆ ಅಂತ ಹೇಳ್ತಾರೆ, ದೇವರ ಜೀವಕ್ಕೆ ಝೋಯೆ, ಹಿಬ್ರಲ್ಲಿ ಝೋಯೆ ಅಂತ ಹೇಳ್ತಾರೆ. ಝೋಯೆ ಅಂದರೆ ದೇವರ ತರದ ಜೀವ. ಈ ಜೀವ ನಿನ್ನ ಒಳಗೆ ಇರುವಂಥದ್ದು ಕತ್ತಲಲ್ಲಿ ಪ್ರಕಾಶಿಸುವಂಥದ್ದಾಗಿದೆ. ಕತ್ತಲೆಯ ಜನರ ಮಧ್ಯದಲ್ಲಿ ಈ ಜೀವ ಪ್ರಕಾಶಿಸುತ್ತದೆ. ನಿನ್ನ ಒಳಗಡೆ ಸಮಥಿಂಗ್ ವಿಶೇಷತೆ ಇದೆ ಎಂಬುದಾಗಿ ಅರಿತುಕೊಳ್ಳುವಾಗಿ ಮಾಡ್ತದೆ. ಮಾತ್ರವಲ್ಲ, ಈ ಜೀವ ನಿನ್ನ ಒಳಗಿರುವುದರಿಂದ ಕತ್ತಲು ಮುಸುಕ್ಲಿಕ್ಕಾಗಲ್ಲ, ಅಥವಾ ಕತ್ತಲು ನಿನ್ನನ್ನು ಜಯಿಸ್ಲಿಕ್ಕೆ ಆಗಲ್ಲ. ಹಿಂಸೆಯಿಂದಲೋ, ಕಷ್ಟದಿಂದಲೋ, ಸಂಕಟದಿಂದಲೋ, ಇನ್ಯಾವುದೇ ರೀತಿಯಿಂದಲೂ, ಶರೀರಾಶೆಯಿಂದಲೂ, ಇಚ್ಛೆಗಳಿಂದಲೂ, ಶೋಧನೆಯಿಂದಲೂ ಈ ಒಂದು ಕತ್ತಲೆ ನಿನ್ನ ಒಳಗಿರುವ ಜೀವವನ್ನು ಮುಸುಕ್ಲಿಕ್ಕೆ, ಇಲ್ಲದಂತೆ ಮಾಡಲಿಕ್ಕೆ, ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದ ಕಾರಣ ದೇವರು ಇವತ್ತು ನಿನ್ನ ನೋಡ್ಕೊಂಡು ಹೇಳುವಂಥದ್ದು, ನೀನು ವಾಸ ಮಾಡುವಂಥ ಸ್ಥಳ ನಾನು ಬಲ್ಲೆನು, ನೀನಿರುವಂಥ ಸ್ಥಳ ನನಗೆ ಗೊತ್ತು, ಕೆಲಸ ಮಾಡುವಂಥ ಸ್ಥಳ ನನಗೆ ಗೊತ್ತು, ನೀನು ಬಿಸ್ನೆಸ್ ಮಾಡುವಂಥ ಸ್ಥಳ ನನಗೆ ಗೊತ್ತು. ಇನ್ನು ಎಲ್ಲ ಕಡೆ ಸಾಕ್ಷಿ ಆಗಲಿಕ್ಕೆ ಸಾಧ್ಯ ಇದೆ, ಸಾಕ್ಷಿಯಾಗಿ ನಿಲ್ಲಲಿಕ್ಕೆ ಸಾಧ್ಯ ಇದೆ. ಅವರ ಮಧ್ಯದಲ್ಲಿ ನೀನು ಬಿಸ್ನೆಸ್ ಮಾಡಿ, ಕೆಲಸ ಮಾಡಿ, ವಾಸ ಮಾಡಿ, ಆ ವ್ಯಕ್ತಿಗಳಿಗೆ ನಿನ್ನ ಒಳಗಿರುವ ಜೀವವನ್ನು ಅವರಿಗೆ ಕೊಡಲಿಕ್ಕೆ ಸಾಧ್ಯತೆ ಇದೆ. ಯೇಸು ಇನ್ನೊಂದು ಮಾತಾಡಿದ್ದಾನೆ, ಜಾನ್ ಚಾಪ್ಟರ್ 8:12 7:12, ನಾನು ಈ ಲೋಕಕ್ಕೆ ಬೆಳಕಾಗಿದ್ದೇನೆ. ಅಲ್ಲಲ್ಲಿ ನನ್ನ ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯದೆ ಜೀವ ಕೊಡುವಂಥ ಬೆಳಕನ್ನು ಹೊಂದಿದ್ದಾನೆ. ಯೇಸು ಈ ಲೋಕಕ್ಕೆ ಬೆಳಕು. ಆತನನ್ನು ಯಾರಲ್ಲಿ ಹಿಂಬಾಲಿಸುತ್ತೇವೆ ನಾವೆಲ್ಲರೂ ನಮ್ಮ ನಾವು ಕತ್ತಲಲ್ಲಿ ನಡೆಯುವುದಿಲ್ಲ, ಬದಲಿಗೆ ನಮ್ಮೊಳಗಿರುವಂಥ ಜೀವ ಇನ್ನೊಬ್ಬರಿಗೆ ಕೊಡಲಿಕ್ಕೆ ಸಾಧ್ಯವಾಗುತ್ತದೆ. ಇನ್ನೊಬ್ಬರಿಗೆ ಜೀವ ಕೊಡುವಂಥ ಜೀವ ನಮ್ಮೊಳಗೆ ದೇವರು ಇಟ್ಟಿದ್ದಾನೆ ಪ್ರಿಯರೇ. ಎಂಥ ಸ್ಥಳದಲ್ಲಿ, ಎಂಥ ವ್ಯಕ್ತಿಗಳ ಮಧ್ಯದಲ್ಲಿ ವಾಸ ಮಾಡಿದರೂ ಕೂಡ ಅವರನ್ನು ರಕ್ಷಣೆಗೆ ನಡೆಸಲಿಕ್ಕೆ ನಮಗೆ ಸಾಧ್ಯತೆ ಇದೆ. ಬಹರಿನ್ನಲ್ಲಿ ನಾನು ಕೇಳಲ್ಪಟ್ಟೆ, ಅವ್ರು ಕಣ್ಣಾರೆ ನೋಡಲಿಲ್ಲ. ನಾನು ಆವಾಗ 99ನೇ 98ನೇ ಇದ್ದಂಥ ಸಂದರ್ಭದ ಮಾತು ಇದು. ಅಲ್ಲಿ ಒಂದು ಅಮೇರಿಕಾದ ಒಬ್ಬ ಸೇವಕರಿದ್ದರು. ಅವರಿಗೆ ಒಂದು ಭಯಂಕರ ಝೀಲ್. ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ಕೆಲವು ಕ್ಲಬ್ಗಳಿಗೆ ಹೋಗಿ ಅವರು ಕುಳಿತಿಲ್ಲ, ಅವರು ಒಂದು ಕೊಕೊಕೋಲ ತೊಗೊಳ್ತಾ ಇದ್ರು. ಮುಂದಿರುವಂಥ ವ್ಯಕ್ತಿಗಳಿಗೆ ಸ್ವಾರ್ಥ ಎಷ್ಟೋ ವ್ಯಕ್ತಿಗಳನ್ನು ಅವರು ರಕ್ಷಣೆಗೆ ನಡೆಸಿದ್ದಾರೆ. ಅದು ನನಗೆ ತುಂಬ ಒಂದು ಎನ್ಕರೇಜ್ಮೆಂಟ್ ಆಗಿತ್ತು ಪ್ರಿಯ. ಆ ದಿವಸಗಳಲ್ಲಿ ಅನೇಕರಿದ್ದಾರೆ. ಒಂದು ದಿವಸ ಒಂದು ಸೇವಕರು ಸಿನಿಮಾ ಟ್ಯಾಕಿಸ್ನ ಮುಂದೆ ಹೋಗ್ತಿದ್ರಂತೆ. ಜನರೆಲ್ಲ ಆಗಲೇ ಸಿನಿಮಾ ಬಿಟ್ಟು ಎಲ್ಲರೂ ಹೊರಗಡೆ ಬರ್ತುವಾಗ ಮುಂದುಗಡೆ ಓಡಿ ಬರ್ತಾಯಿದ್ದ ಒಬ್ಬ ಅವರ ಸಭೆ ಹುಡುಗನೇ. ಆ ಹುಡುಗ ತಪ್ಪಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಪಾಸ್ಟಿಂದ. ಅಯ್ಯೋ ನೀನು ಇಲ್ಲಿ ಎಂಬುದಾಗಿ ಕೇಳಿದ್ರು ಪಾಸ್ಟ್. ಇಲ್ಲ ಪಾಸ್ಟ್, ಇವರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕಾಗಿ ನಾನು ಇವತ್ತು ಬಂದಿದ್ದಿಲ್ಲ ಅಂತ ಹೇಳಿದಂತೆ. ಆ ರೀತಿಯಲ್ಲಿ ಎಲ್ಲ ಪ್ರಿಯರೇ, ಆತ್ಮಭಾರ ಇದ್ದರೆ ನಮ್ಮ ಒಳಗಡೆ, ಆತ್ಮಗಳನ್ನು ರಕ್ಷಿಸುವುದಕ್ಕೆ ಆತ್ಮಭಾರ ನಮ್ಮ ಒಳಗಡೆ ಇದ್ದರೆ, ಯಾವ ಸ್ಥಳದಲ್ಲಿದ್ದರೂ ಕೂಡ ನಾವು ಆತ್ಮಗಳನ್ನು ಕರ್ತನಿಗಾಗಿ ಗೆಲ್ಲುವುದಕ್ಕೆ ಸಾಧ್ಯ, ಜಯಶಾಲಿಗಳಾಗಿ ಜೀವಿಸುವುದಕ್ಕೆ ನಮಗೆ ಸಾಧ್ಯವಿದೆ. ನಮ್ಮ ಒಳಗಿದ್ದಂಥ ಜೀವ ಉಂಟಲ್ಲ, ದೇವರ ಜೀವ, ಅದು ಸಾಧಾರಣ ಜೀವವಲ್ಲ ಪ್ರಿಯರೇ, ಅಸಾಧಾರಣ ಜೀವವಿದೆ. ವ್ಯಕ್ತಿಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ, ಜೀವದಿಂದ ವ್ಯಕ್ತಿಗಳನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ. ಆ ಒಂದು ಜೀವ ನನ್ನ ಒಳಗಡೆ, ನಿಮ್ಮ ಒಳಗಡೆ ಕರ್ತನು ಇಟ್ಟಿದ್ದಾನೆ. ಅದನ್ನು ಮುಸುಕ್ಲಿಕ್ಕೆ ನಾವು ಬಿಡಬಾರ್ದು, ರಾಜಿ ಮಾಡ್ಕೋಬಾರ್ದು. ಲೋಕದೊಟ್ಟಿಗೆ ನಾವು ಸಂಧಾನ ಮಾಡ್ಕೋಬಾರ್ದು, ರಾಜಿ ಮಾಡ್ಕೋಬಾರ್ದು, ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಸತ್ಯಕ್ಕಾಗಿ ನಿಲ್ಲಬೇಕು. ಇರುವಂಥ ಸ್ಥಳದಲ್ಲಿ ಸಾಕ್ಷಿಯಾಗಿ ನಾವು ನಿಲ್ಲಬೇಕು. ಅಲ್ಲಲ್ಲಿಯ ಆವಾಗ ಮಾತ್ರ ನಮ್ಮೊಳಗೆ ಜೀವ ಕತ್ತಲಲ್ಲಿ ಪ್ರಕಾಶಿಸುವುದಕ್ಕೆ ಸಾಧ್ಯವಾಗುತ್ತದೆ. ಅಲ್ಲಲ್ಲಿಯ ನಾವು ಯಾವ ಸ್ಥಳದಲ್ಲಿದ್ದರೂ ಕೂಡ ಪಾಪದೊಟ್ಟಿಗೆ ಕಾಂಪ್ರಮೈಸ್ ಮಾಡಬಾರ್ದು, ಲೋಕದೊಟ್ಟಿಗೆ ಕಾಂಪ್ರಮೈಸ್ ಮಾಡಬಾರ್ದು. ಅಲ್ಲಲ್ಲಿಯ ಯಾವುದೇ ರೀತಿಯ ಆಚಾರ ವಿಚಾರಗಳೊಟ್ಟಿಗೆ ಕಾಂಪ್ರಮೈಸ್ ಮಾಡಲಿಕ್ಕೆ ಹೋಗಬಾರ್ದು. ಸತ್ಯವನ್ನು ಹಿಡ್ಕೊಂಡು ಸತ್ಯಕ್ಕಾಗಿ ನಾವು ನಿಲ್ಲಬೇಕು. ನೋಡಿ, ದೇವರು ಏನು ಹೇಳಿದ್ದಾನೆ, ಯೇಸು ಏನು ಹೇಳಿದ್ದಾನೆ, ಯೋಹನ 8:31-32 ವಾಕ್ಯ ಓದಿ. ತನ್ನನ್ನು ನಂಬಿದಂತಹ ಯಹೂದ್ಯರಿಗೆ ಆತನು ಹೇಳ್ತಾ ಇದ್ದಾನೆ, ನೀವು ನನ್ನ ವಾಕ್ಯದ ನೆಲೆಗೊಳ್ಳುವುದಾದ್ರೆ ಸತ್ಯ ತಿಳ್ಕೊಳ್ತೀರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಸಿಕ್ಕಿದ್ರೆ ಓದಿ ವಾಕ್ಯ. ಆತನು ಈ ಮಾತುಗಳನ್ನಾಡುವಾಗ ಅನೇಕರು ಆತನಲ್ಲಿ ನಂಬಿಕೆ ಇಟ್ಟರು. ಆಗ ಯೇಸು ತನ್ನನ್ನು ನಂಬಿದ ಯಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ, ನೀವು ನನ್ನ ವಾಕ್ಯದ ನೆಲೆಗೊಂಡವರಾಗಿ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ವಾಕ್ಯದಲ್ಲಿ ನೆಲೆಗೊಳ್ಳಬೇಕು. ಎಂಥ ಸ್ಥಳದಲ್ಲಿದ್ರೂ ಕೂಡ
ಅವರು ಮಾಡುತ್ತಿದ್ದ, ಅವರು ಕುಡಿತೇನೆ, ನಾನು ಸಹ ಕುಡಿತೇನೆ. ಹಾಗಾದ್ರೆ ಅವಿಲ್ಲದ್ರೆ ಅವರಿಗೆ ಬೇಸರ ಆಗ್ತದೆ. ಅವರು ತಪ್ಪು ಸಿನಿಮಾ ನೋಡ್ತಾರೆ, ನಾನು ತಪ್ಪು ಸಿನಿಮಾ ನೋಡ್ತೇನೆ. ಅವ್ರು ವ್ಯಭಿಚಾರಕ್ಕೆ ಹೋಗ್ತಾನೆ, ನಾನು ವ್ಯಭಿಚಾರಕ್ಕೆ ಹೋಗ್ತಾನೆ. ಇಲ್ಲದವರಿಗೆ ಬೇಸರ ಆಗ್ತದೆ. ಆ ಜೀವ ಇಲ್ಲ, ಜೀವ ಅದು ಕುಂದಿ ಹೋಗುತ್ತದೆ, ಜೀವ ಅದು ಮುಸುಕಿ ಹೋಗುತ್ತದೆ. ಅದಕ್ಕೆ ಕಾರಣ ನಾವೇ ಆಗುತ್ತೇವೆ ಪ್ರಿಯರೇ. ಅದಕ್ಕೆ ಬದಲು ಅಲ್ಲಿ ಅವರಿಗೆ ಅಲ್ಲಿ ತಪ್ಪು ಮತ್ತು ಒಳ್ಳೆ ಸರಿಯ ಆ ಭೇದವನ್ನು ಅವರಿಗೆ ತಿಳಿಸಬೇಕು. ನಾವು ಸಾಕ್ಷಿಯಾಗಿ ನಿಲ್ಲಬೇಕು. ಯಾಕೆ ನಾವು ಕುಡಿತಾ ಇಲ್ಲ, ಯಾಕೆ ಪಾಪ ನಾವು ಮಾಡ್ತಾ ಇಲ್ಲ, ಯಾಕೆ ಲೋಕದ ಸಂಗತಿಗಳೊಟ್ಟಿಗೆ ನಾವು ಭಾಗವಹಿಸ್ತಾ ಇಲ್ಲ, ಅವರಿಗೆ ನಾವು ವಾಕ್ಯವನ್ನು ಹಿಡಿದು ಅವರಿಗೆ ತಿಳಿಸಬೇಕು ಪ್ರೀತಿಯಿಂದ. ಆವಾಗ ಅವರಿಗೆ ಅರ್ಥ ಆಗುತ್ತದೆ. ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೆರೆಮೀಯ ಪ್ರವಾದಿ ಹೇಳಿದಂಥ ಮಾತು ಅದು. ಯೆರೆಮೀಯನ ಪುಸ್ತಕ 15ನೇ ಅಧ್ಯಾಯ 19-20ನೇ ವಾಕ್ಯ. ಇದರಿಂದ ಯೆಹೋವನು ಹೀಗಂದಿದ್ದಾನೆ, ಇದರಿಂದ ಯೆಹೋವನು ಹೀಗಂದಿದ್ದಾನೆ, ನೀನು ನನ್ನ ಕಡೆಗೆ ಹಿಂದಿರುಗಿದರೆ, ನೀನು ನನ್ನ ಕಡೆಗೆ ಹಿಂದಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ, ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ನೀನು ತುಚ್ಛವಾದದ್ದನ್ನು ನಿರಾಕರಿಸಿ, ನೀನು ತುಚ್ಛವಾದದ್ದನ್ನು ನಿರಾಕರಿಸಿ ಅಮೂಲ್ಯವಾದದ್ದನ್ನು ಪ್ರಕಾಶಪಡಿಸಿದರೆ, ಅಮೂಲ್ಯವಾದದ್ದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಂತಿರುವಿ. ನೀನು ನನ್ನ ಬಾಯಂತಿರುವೆ. ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು, ಜನರು ನಿನ್ನ ಕಡೆಗೆ ತಿರುಗ್ತಾರೆ, ನೀನು ಅವರ ಕಡೆಗೆ ತಿರುಗದಿರುವಿ. ನೀನು ಅವರ ಕಡೆ ತಿರುಗುವುದಲ್ಲ. ಏನ್ ಹೇಳ್ತಾನೆ? ಜನರು ನಿನ್ನ ಕಡೆಗೆ ನೀನು ಅವರ ಕಡೆ ತಿರುಗುವುದಲ್ಲ. ಹಲಲಿಯ ಎಂಥದ್ದು ಸ್ಥಳದಲ್ಲಿದ್ರೂ ಕೂಡ ಅವರು ನಿನ್ನ ಕಡೆಗೆ ತಿರುಗಬೇಕು. ಅವರು ನಿನ್ನ ಹಾಗೆ ಆಗಬೇಕು. ನೀನು ಅವರಿಗೆ ಆಗುವುದಲ್ಲ, ನಾವು ಅವರ ಹಾಗೆ ಆಗುವುದಲ್ಲ, ಅವರು ನಮ್ಮ ಹಾಗೆ ಆಗಬೇಕು. ಪ್ರೈಸ್ ಗಾಡ್. ಈ ಒಂದು ಪೆಸ್ತುಸನಿಗೆ ಅವತ್ತು ಪೌಲನು ಹೇಳಿದಂಥ ಒಂದು ಮಾತು, ಈ ಬೇಡಿಗಳ ಹೊರತು ನೀವು ನನ್ನ ಹಾಗೆ ಆಗುವುದಾದರೆ ಎಷ್ಟು ಒಳ್ಳೆಯದೆಂಬುದಾಗಿ ಆತನು ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಆದ ಕಾರಣ ನೀನು ವಾಸ ಮಾಡುವಂಥ ಸ್ಥಳವನ್ನು ನಾನು ಬಲ್ಲೇನು ಎಂಬುದಾಗಿ ಕರ್ತನಲ್ಲಿ ಹೇಳ್ತಾ ಇದ್ದಾನೆ. ಯಾವ ಸ್ಥಳದಲ್ಲಿ ವಾಸ ಮಾಡ್ತಾ ಇದೆಯಾ ಅಲ್ಲಿ ನಿನಗೆ ಹಿಂಸೆ ಇರಬಹುದು, ಮನೆ ಒಳಗಡೆ ತೊಂದರೆ ಇರ್ಬೋದು, ಕಿರುಕುಳ ಇರ್ಬೋದು, ಕಷ್ಟ ಇರ್ಬೋದು. ನನಗೆ ಮೊನ್ನೆ ದಿವಸ ಬಾಂಬೆಯಲ್ಲಿ ಒಂದು ಅಂಕಲ್ ತೀರಿ ಹೋದರು. ತುಂಬ ಬೇಸರ ಆಯಿತು ನನಗೆ ತುಂಬ ಕ್ಲೋಸ್ ಆಗಿದ್ದವರು. ಮಾರ್ಚ್ ತಿಂಗಳಲ್ಲಿ ಈ ಫಸ್ಟ್ ವೀಕಲ್ಲಿ ಕೊನೆಯ ನಮ್ಮದ ಕೂಟ, ಈ ಲಾಕ್ಡೌನ್ಗಿಂತ ಮುಂಚೆ ಅದು ಕೊನೆಗೊಂಡಿತ್ತು. ಆ ಕೂಟದಲ್ಲಿ ಅವರು ಬಂದಿದ್ದರು. ಒಂದು ದಿವಸ ಪ್ರಾರ್ಥನಾ ಕೂಟ ಅಟೆಂಡ್ ಆಗಿ ನನ್ನ ಬಳಿ ಬಂದು ಸಿಕ್ಕಿ ಪ್ರಾರ್ಥನೆ ಕೂಡ ಮಾಡಿಸಿಕೊಂಡಿದ್ದರು. ಅವ್ರು ಬಾಂಬೆ ಸೆಟಲ್ಡ್, ಇಲ್ಲಿ ಹತ್ತಿರದವರೇ, ಬೆಳ್ಳೆಯವರವರು, ಬೆಳ್ಳೆ ಕುಂಟಲ ನಗರದವರು. ನಾನು ತುಂಬ ಅಚ್ಚುಮೆಚ್ಚಾಗಿ ತುಂಬ ನಮಗೆ ಆತ್ಮೀಯರಾಗಿದ್ದರು. ಆದರೆ ಅವರು ಸತ್ತು ಹೋದಂಥ ವಿಷಯ ನನಗೆ 2-3 ದಿವಸ ನಂತರ ತಿಳಿದು ಬಂತು. ತುಂಬ ಬೇಸರ ಆಯಿತು ನನಗೆ. ಯಾಕೆ ನನಗೆ ಅವರ ಬಗ್ಗೆ ಅಷ್ಟು ಅಭಿಮಾನ ಅಂದರೆ, ಅವರು ಮಸ್ಕತ್ತಲ್ಲಿ ಇದ್ದರು. ಒಂದು ಚಿಕ್ಕ ಕ್ಯಾಂಟೀನ್ ನಡೆಸಿ ತುಂಬ ವರ್ಷದಲ್ಲಿ ಕೆಲಸ ಮಾಡಿ ಕೊನೆಗೆ ಅವರಿಗೆ ಕುಟುಂಬ ಆಯಿತು, ಮಕ್ಕಳು ಹೆಂಡತಿದ್ರು ಬಾಂಬೆಯಲ್ಲಿ. ಆದರೆ ಒಂದು ಕಾರಣಕ್ಕಾಗಿ ಅವರ ಹೆಂಡತಿ ಮಕ್ಕಳು ಅವರನ್ನು ದ್ವೇಷ ಮಾಡ್ತಾ ಇದ್ದರು. ಸತ್ಯಕ್ಕಾಗಿ ಇವರು ರಕ್ಷಣೆ ಹೊಂದಿದ ಒಂದೇ ಒಂದು ಕಾರಣ, ಅವರು ಅರ್ಥ ಮಾಡಿಕೊಳ್ಳಿಲ್ಲ. ತುಂಬ ಪಾಪ ಅಂದರೆ ತುಂಬ ಪಾಪ ಅಂಕಲ್. ಆದರೆ ಸಾಯುವವರೆಗೆ ನಂಬಿಕೆ ಬಿಡಲಿಲ್ಲ ಪ್ರಿಯರೇ. ಎಷ್ಟೆಲ್ಲ ಅವರಿಗೆ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು, ಸುಳ್ಳು ಕೇಸ್ ಕೊಟ್ಟರು, ಸುಳ್ಳು ಆರೋಪ ಮಾಡಿದ್ರು, ಏನೆಲ್ಲ ಮಾಡಿದರೂ ಕೂಡ ಇವರು ನಂಬಿಕೆಯನ್ನು ಬಿಟ್ಟು ಬಿಡಲಿಲ್ಲ. ಸತ್ಯಕ್ಕಾಗಿ ದೃಢವಾಗಿ ನಿಂತರು ಪ್ರಿಯರೇ. ಸಾಕ್ಷಿಯಾಗಿ ಜೀವಿಸುವ ಹಾಗೆ ನನ್ನ ಹತ್ರ ಅನೇಕ ಸಲ ನನಗೆ ಆಲೋಚನೆ ಕೇಳ್ತಾ ಇದ್ರು. ನಾನು ಅವರಿಗೆ ವಾಕ್ಯದ ಮೂಲಕ ಅನೇಕ ಆಲೋಚನೆ, ಮಸ್ಕತ್ಗೆ ಹೋದಾಗ ನಾನು ಇರುವಂಥ ಕೋಣೆಗೆ ಅವರು ನನಗೆ ಭೇಟಿಯಾಗಲಿಕ್ಕೆ ಸ್ಪೆಷಲಿಯಾಗಿ ಬರ್ತಾಯಿದ್ರು, ನನ್ನ ಜೊತೆಗೆ ಸಮಯ ಕಳೀತಾಯಿದ್ರು. ನನಗೆ ಅನೇಕ ಆಲೋಚನೆ ಕೊಡ್ತಾ ಇದ್ದೆ ವಾಕ್ಯದ ಆಧಾರದಲ್ಲಿ. ಆದರೆ ಇವತ್ತು ದುಃಖದ ವಿಚಾರ, ಅವರು ಕೋವಿಡ್-19ನಲ್ಲಿ ಸತ್ತು ಹೋದರು. ಆ್ಯಕ್ಚುಲಿ ಕಳೆದ 1 ವಾರದ ಹಿಂದೆ ಸತ್ತು ಹೋದರು. 2 ವಾರ ಆಯಿತು ಅವರು ಸತ್ತು ಹೋದರು. ಹೇಗೆ ಸತ್ತು ಹೋದರು, ಯಾವ ರೀತಿ ಸತ್ತು ದೊಡ್ಡ ವಿಷಯವಲ್ಲ, ಆದರೆ ಎಲ್ಲಿದ್ದಾರೆ ಎಂಬುದು ದೊಡ್ಡ ವಿಷಯವಾಗಿದೆ. ತುಂಬ ಸಂತೋಷ, ಅವರು ಒಳ್ಳೆಯ ಸ್ಥಳದಲ್ಲಿದ್ದಾರೆ. ಅಲ್ಲಿ ನಮಗಿಂತ ಮುಂಚಿತವಾಗಿ ಒಳ್ಳೆಯ ಸ್ಥಳಕ್ಕೆ ಅವರು ಹೋಗಿದ್ದಾರೆ. ನಾನು ಯಾಕೆ ಅವರ ಬಗ್ಗೆ ಹೇಳ್ತೇನೆ ಅಂದರೆ, ಅವರು ಮಾನಸಿಕವಾಗಿ ತುಂಬ ಹಿಂಸೆಯನ್ನು ಅನುಭವಿಸಿದ್ದಾರೆ ಹೆಂಡತಿ ಮಕ್ಕಳ ಮೂಲಕ. ಯಾವಾಗ ಜಾತಿ ಬಿಟ್ಟವರು ಎಂಬುದಾಗಿ ಇಲ್ಲಿ ಅವರು ಊರಿಗೆ ಬಂದು ಇಲ್ಲಿ ಸುಳ್ಳು ಆರೋಪ ಹೊರಿಸಿ ಕಂಪ್ಲೇಂಟ್ ಕೊಟ್ಟರು ಹೆಂಡತಿ. ನನಗೆಲ್ಲ ಅನುಭವ ಹೇಳ್ತಿದ್ರು. ಅವರು ಪೊಲೀಸ್ ಸ್ಟೇಷನ್ಗೆ ಮಂಚಕಲ್ಲದಲ್ಲಿ ಅಲ್ಲಿ ಹೋದಾಗ ಹೆಂಡತಿ ಅವ್ರ ಮೇಲೆ ಆರೋಪ ಹೊರಿಸ್ತಲೇ ಇದ್ದರು. ಆಗ ಪೊಲೀಸರೇ ಅಧಿಕಾರಿಗಳು ಹೇಳಿದ್ರಂತೆ, ಇಷ್ಟು ಒಳ್ಳೆ ಗಂಡ ನನಗೆ ಸಿಕ್ಕಿದ್ದಾರೆ, ಇಷ್ಟೆಲ್ಲ ಆರೋಪ ಹೊರಿಸ್ತಿದ್ದೀರಿ, ಅವರಿಗೆ ಬೈತಾ ಇದ್ದೀರಿ, ಕೆಟ್ಟದಾಗಿ ನೀವು ಪದಗಳನ್ನು ಉಪಯೋಗಿಸಿ ಬೈತಾ ಇದ್ದೀರಿ, ಅವರ ಬಾಯಿಂದ ಒಂದೇ ಒಂದು ಬೈಗುಳ ಬರಲಿಲ್ಲ, ಇಷ್ಟು ಒಳ್ಳೆ ಗಂಡ ನನಗೆ ಸಿಕ್ಕಿದ್ದ, ಸಂತೋಷವಾಗಿ ಇರಿ ಎಂಬುದಾಗಿ ಅವರಿಗೆ ಹೇಳಿದ್ರಂತೆ.
ಇದೇ ಹೇಳಿದೆ, ನಮ್ಮ ಒಳಗಿಂತ ಜೀವ ಪ್ರಕಾಶಿಸುವಂಥ ಜೀವವಾಗಿದೆ ಪ್ರಿಯರೇ. ಹಲ್ಲಲುಯ್ಯ. ಆದ ಕಾರಣ ನಾನು ಹೇಳುವಂಥದ್ದು, ಅಲ್ಲಿ ಯಾವ ಸ್ಥಳದಲ್ಲಿ ನಾವು ಇದ್ದೇವೆ ಅದು ವಿಷಯವಲ್ಲ, ಹೇಗೆ ಜೀವಿಸ್ತಾ ಇದ್ದೇವೆ ಅದು ವಿಷಯವಾಗಿದೆ. ಇವತ್ತು ಯಾವ ಸ್ಥಳದಲ್ಲಿ ಇರ್ಬೋದು ನೀನು, ಆದರೆ ಹಾಗಾದರೆ ನಮಗೆ ಇದು ಇದೆ, ನಮ್ಮನ್ನು ಬಹಿಷ್ಕಾರ ಹಾಕ್ತಾರೆ, ಹಿಂಸೆ ಕೊಡ್ತಾರೆ, ಇದೆಲ್ಲ ಇದೆ. ಆದರೆ ಅಲ್ಲಿ ಸಾಕ್ಷಿಯಾಗಿ ನಿಲ್ಲುವುದಕ್ಕೆ ನಮಗೆ ಸಾಧ್ಯವಿದೆ. ಹಲ್ಲಲಿಯ. ನಮಗೆ ದೃಢವಾಗಿ ನಂಬಿಕೆ ನಿಲ್ಲುವುದಕ್ಕೆ ನಮಗೆ ಸಾಧ್ಯವಿದೆ. ಕಾರಣ ಕರ್ತನು ನಮ್ಮ ಜೊತೆಯಲ್ಲಿದ್ದಾನೆ. ಅದಕ್ಕಾಗಿ ನಮಗೆ ಅಭಿಷೇಕ ಕೊಡಲ್ಪಟ್ಟಿದೆ ಪ್ರಿಯರೇ. ಯೋಹನ್ನನ ಸುವಾರ್ತೆ 16:1-4 ವಾಕ್ಯ ಓದುವ. ಬುಕ್ ಆಫ್ ಜಾನ್ ಗಾಸ್ಪಲ್ 16 ಚಾಪ್ಟರ್ 1-4. ನೀವು ಧೈರ್ಯಗೆಟ್ಟು ಹಿಂಜರಿಯಬಾರದೆಂದು. ಎಂತ ಫಸ್ಟಲ್ಲೇ ಯೇಸು ಹೇಳ್ತಾ ಇದ್ದಾನೆ, ಧೈರ್ಯಗೆಟ್ಟು ಹಿಂಜರಿಯಬಾರದು. ಈ ವಾಕ್ಯ ಎಷ್ಟೋ ಕಡೆ ಉಂಟು ಸತ್ಯವೇದದಲ್ಲಿ. 2 ಕೊರಿಂಥ 4:1 ಕೂಡ ಓದಿ. ಆದುದರಿಂದ ನಾವು ದೇವರ ಕರುಣೆಯಿಂದ ಈ ಸೇವೆಯನ್ನು ಹೊಂದಿದವರಾಗಿರಲಾಗಿ ಧೈರ್ಯಗೆಟ್ಟು ಹಿಂದೆಗೆಯುವುದಿಲ್ಲ. 16 ವರ್ಷ ಓದಿ. ಆದುದರಿಂದ ನಾವು ಧೈರ್ಯಗೆಡುವುದಿಲ್ಲ. 5-6 ಓದಿ. ಹೀಗಿರುವುದರಿಂದ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿದ್ದೇವೆ. ಅನೇಕ ಕಡೆ ಈ ಎಲ್ಲ ಎನ್ಕರೇಜ್ಮೆಂಟ್ ಓಡ್ ನಮಗೆ ಕೊಡಲ್ಪಟ್ಟಿದೆ. ಧೈರ್ಯಗೆಟ್ಟು ಹಿಂಜರಿಯಬಾರದು. ಯಾವ ಸ್ಥಿತಿಯಲ್ಲಿದ್ದರೂ ಕೂಡ, ಯಾವ ಸ್ಥಳದಲ್ಲಿ ಇದ್ದರೂ ಕೂಡ ಧೈರ್ಯಗೆಟ್ಟು ಹಿಂಜರಿಯಬಾರದು. ಒಂದು ವೇಳೆ ನಂಬಿಕೆಯ ನಿಮಿತ್ತ ನಿನಗೆ ಸೆರೆಮನೆಗೆ ಹೋಗಬೇಕಾಗಬಹುದು. ಅಲ್ಲಲ್ಲಿಯ ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳು. ಪೌಲನು ಕ್ರೈಸ್ತ ಯೇಸು ಸ್ವಾಮಿಯನ್ನು ಹಿಂಬಾಲಿಸುವವನು ಸೆರೆಮನೆಗೆ ಆಗ್ತಾ ಇದ್ದಂತ. ಅಪೊಸ್ತಲರ 8ನೇ ಅಧ್ಯಾಯದಲ್ಲಿ 1-3 ವಾಕ್ಯ ಓದುವಾಗ ನಮಗೆ ಅರ್ಥ ಆಗ್ತದೆ. ಅಲ್ಲಲ್ಲಿಯ ಮಾತ್ರವಲ್ಲ, ಅಪೊಸ್ತಲರ 9:1-2 ವಾಕ್ಯದಲ್ಲಿ ಕೂಡ ನಾವು ನೋಡಬಹುದು. ಇವನ ಅಪೊಸ್ತಲರ 12ನೇ ಅಧ್ಯಾಯದಲ್ಲಿ ಯಾಕೋಬನು ಕೊಲ್ಲಲ್ಪಟ್ಟನು, ಪೇತ್ರನು ಸೆರೆಮನೆಗೆ ಹಾಕಲ್ಪಟ್ಟನೆಂಬುದನ್ನು ನೋಡ್ತೇವೆ. ಎಷ್ಟೋ ಕ್ರೈಸ್ತ ವಿಶ್ವಾಸಕ್ಕೆ ಸೆರೆಮನೆಗೆ ಹಾಕಲ್ಪಟ್ಟಿದ್ದಾರೆ. ಅಪೊಸ್ತಲರ 16:25-26 ವಾಕ್ಯ ಓದುವಾಗ ಪೌಲ ಸೀಲರು ಸೆರೆಮನೆಗೆ ಹಾಕಲ್ಪಟ್ಟಾಗಲು ನೋಡಿ ಅವರು ಕುಗ್ಗಿ ಹೋಗಲಿಲ್ಲ, ಕುಂದಿ ಹೋಗಲಿಲ್ಲ, ನಿರಾಶರಾಗಲಿಲ್ಲ ಪ್ರಿಯರೇ. ಅವರು ಪ್ರಾರ್ಥನೆ ಮಾಡುತ್ತಾ ಸ್ತುತಿಪದಗಳನ್ನು ಹಾಡಿ ದೇವರಿಗೆ ಮೈಪಡಿಸಿ, ಕೈಗಳಲ್ಲಿ ಕೋಡ ಹಾಕಲ್ಪಟ್ಟಿದೆ, ಚಾಟಿ ಏಟುಗಳನ್ನು ಹೊಡೆದಿದ್ದಾರೆ, ರಕ್ತ ಸುರಿತಾ ಇದೆ ಮೈಯಲ್ಲಿ, ಭಯಂಕರ ಬಾಸುಂಡೆಗಳು, ಯಾತನೆ ಅನುಭವ, ಕೈಕಾಳುಗಳು ಕಟ್ಟಲ್ಪಟ್ಟಿದೆ, ಕತ್ತಲೆಯ ಕೋಣೆಯಲ್ಲಿದ್ದಾರೆ, ನೀರಿಲ್ಲ, ಕುಡಿಲಿಕ್ಕೆ ಊಟ ಇಲ್ಲ ಅಂತ ಒಂದು ಅನುಭವ. ಅಂತ ಅನುಭವದಲ್ಲಿ ಕೂಡ ನೋಡಿ ಅವರು ನೋಡಿ 25-26 ಏನ್ ಮಾಡ್ತಾ ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ದೇವರಿಗೆ ಸ್ತುತಿ ಪದ ಹಾಡುತ್ತಾ ಇದ್ದರು. ಎಂತ ಒಂದು ಸುಂದರವಾದಂತ ಮಾತು ನೋಡಿ. ನಾವು ಎಲ್ಲಿ ಇದ್ದೇವೆ ಅದು ಮುಖ್ಯವಲ್ಲ, ಹೇಗೆ ಇದ್ದೇವೆ, ಯಾವ ರೀತಿಯಲ್ಲಿ ನಾವು ಪ್ರತಿಕ್ರಿಯಿಸ್ತಾ ಇದ್ದೇವೆ, ಹೇಗೆ ಜೀವಿಸ್ತಾ ಇದ್ದೇವೆ ಅದು ಮುಖ್ಯವಾದದ್ದು ಪ್ರಿಯರೇ. ಪೌಲ ಸೀಲರಿಗೆ ಅಂಥ ಒಂದು ಯಾತನೆಯ ಅನುಭವದಲ್ಲಿ ಪ್ರಾರ್ಥಿಸಿ ದೇವರು ಸ್ತುತಿಸೋದಕ್ಕೆ ಸಾಧ್ಯವಾಗಿರುವುದಾದರೆ ನನಗೆ ನಿಮಗೆ ಕೂಡ ಎಂಥ ಸ್ಥಳದಲ್ಲಿ ವಾಸವಾಗಿದ್ದರೂ ಕೂಡ ನಮಗೆ ಸಾಕ್ಷಿಯಾಗಿ ಜೀವಿಸುವುದಕ್ಕೆ ನಮಗೆ ಸಾಧ್ಯವಿದೆ ಪ್ರಿಯರೇ. 2 ವರ್ಷ 5ನೇ ಅಧ್ಯಾಯವನ್ನು ಓದುವಾಗ 1 ವಾಕ್ಯ ಓದುವಾಗ 1-6 ವಾಕ್ಯದವರೆಗೆ ಓದಿದ್ರೆ ಗೊತ್ತಾಗ್ತದೆ. ಆ ಒಂದು ಸಿರಿಯ ದೇಶದ ಸೇನಾಧಿಪತಿಯಾದಂಥ ನಾಮಾನ ಕುಷ್ಠರೋಗ ಇತ್ತು. ಅವರು ಇಸ್ರೇಲ್ ದೇಶಕ್ಕೆ ಹೋದಾಗ ಒಂದು ಸೆರೆ ಹಿಡಿದು ಒಂದು ಗುಲಾಮನನ್ನಾಗಿ ಒಂದು ಹುಡುಗಿಯನ್ನು, ಚಿಕ್ಕ ಹುಡುಗಿಯ ತಗೊಂಡು ಬಂದಿದ್ದರು. ಅವಳು ತಾನು ಗುಲಾಮಳು ಎಂಬುದಾಗಿ ಅವಳು ಮರೆತು ಏನು ಮಾಡ್ತಿದ್ದಾಳೆ ಗೊತ್ತುಂಟ, ಅಲ್ಲಿ ಸ್ವಾರ್ಥ ಹೇಳ್ತಾ ಇದ್ದಾಳೆ. ಅವಳ ಪರಿಸ್ಥಿತಿ ಮರೆಯುತ್ತಾಳೆ. ಅವಳೇನು ಮಾಡ್ತಾಳೆ, ಅಲ್ಲಿ ನಿನ್ನ ಕುಷ್ಠರೋಗ ಗುಣ ಆಗಬೇಕಾದ ಒಂದು ಮಾರ್ಗ ಇದೆ, ಇಸ್ರೇಲ್ ದೇಶಕ್ಕೆ ನೀನು ಹೋಗು, ಅಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. ಸ್ವಾರ್ಥ ಸಾರಿ ಬಿಟ್ಲು ಅವಳು. ಅದ್ರ ನಿಮಿತ್ತ ಇಸ್ರೇಲ್ ದೇಶಕ್ಕೆ ಆತನು ಹೋದ. ಎಲಿಷಾ ಪ್ರವಾದಿ 7 ಸಲ ಒಂದು ಯೋರ್ದಾನ್ ಏಳಲ್ಲಿ ಮುಳುಗಿ 7 ಅಂತ ಹೇಳಿದ. ಅವನಿಗೆ ಗುಣವಾಯಿತು. ಅವನ ಶರೀರ ಮಗುವಿನ ಕೂಸಿನ ಶರೀರದಂತೆ ಅಲ್ಲಿ ಶುದ್ಧವಾಗುವುದನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ನೀನು ಒಂದು ವೇಳೆ ಒಂದು ಆಯ ಆಗಿರ್ಬೋದು, ಒಂದು ಆಸ್ಪತ್ರೆಯಲ್ಲಿ ಆಯ ವಾರ್ಡ್ ಬಾಯ್ ಆಗಿರ್ಬೋದು, ಅಥವಾ ಒಂದು ಗ್ಯಾರೇಜಲ್ಲಿ ಕೆಲಸ ಮಾಡುವನಾಗಿರ್ಬೋದು, ಒಂದು ಮನೆಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿನಾಗಿರ್ಬೋದು, ಚಿಕ್ಕ ಚಿಕ್ಕ ಲೇಬರ್ ಕೆಲಸ ಮಾಡುವನಾಗಿರ್ಬೋದು, ಎಂಥ ಕೆಲಸದಲ್ಲಿದ್ದರೂ ಪರವಾಗಿಲ್ಲ. ದೇವರು ಇಟ್ಟಂಥ ಒಂದು ಉದ್ದೇಶ ನಿನ್ನ ಮೇಲೆ ಇದೆ. ನೀವು ದೊಡ್ಡ ಹುದ್ದೆಯಲ್ಲಿರು, ಚಿಕ್ಕ ಹುದ್ದೆಯಲ್ಲಿರು, ಯಾವುದೇ ಹುದ್ದೆಯಲ್ಲಿರು, ಒಂದು ಸ್ಥಳದಲ್ಲಿ ದೇವರು ನಿನ್ನನ್ನು ಇಟ್ಟಂಥ ಒಂದು ಉದ್ದೇಶ ಇದೆ. ಅದು ಉದ್ದೇಶ ಖಂಡಿತ ನೆರವೇರಿಸ್ತಾನೆ. ಅದಕ್ಕಾಗಿ ನೀನು ಸಿದ್ಧನಾಗಬೇಕು. ಅದಕ್ಕೆ ನೀನು ವಾಸಿಸುವಂಥ ಸ್ಥಳ ನಾನು ಬಲ್ಲೆನೆಂಬುದಾಗಿ ಇಲ್ಲಿ ಕರ್ತನು ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಒಂದು ವೇಳೆ ಆಸ್ಪತ್ರೆಯಲ್ಲಿದ್ದರೂ ಕೂಡ ಪರವಾಗಿಲ್ಲ, ಅಲ್ಲಿ ಪ್ರಾರ್ಥಿಸು,
ಅಲ್ಲಿ ಬರುವವರಿಗೆ ಸ್ವಾರ್ಥ ಹೇಳು, ಕರ್ತನು ಅಲ್ಲಿ ಅದ್ಭುತಗಳನ್ನು ಮಾಡಲಿಕ್ಕೆ ಹೋಗುವನು ಪ್ರಿಯರೇ. ಓಕೆ, ಮುಂದಿನ ವಾಕ್ಯ ಓದುವ. ಪ್ರಕಟಣೆ 2ನೇ ಅಧ್ಯಾಯ 13ನೇ ವಾಕ್ಯ. ನೀನು ವಾಸ ಮಾಡುವಂಥ ಸ್ಥಳ ಬಲ್ಲೆನು. ಒಂದನೇದಾಗಿ ಆ ಸಭೆಯ ಕುರಿತಾಗಿ ಹೇಳುವಂಥ ಎನ್ಕರೇಜ್ಮೆಂಟ್, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ಎರಡನೇದಾಗಿ ಆತನು ಹೇಳ್ತಾ ಇದ್ದಾನೆ, ಅದು ಸೈತಾನನ ಸಿಂಹಾಸನವಿರುವಂಥ ಒಂದು ಸ್ಥಳವಾಗಿದೆ. ಯಾವ ಸ್ಥಳವಾಗಿದೆ? ಸೈತಾನನ ಸಿಂಹಾಸನ. ಸಿಂಹಾಸನ ಯಾವುದನ್ನು ಸೂಚಿಸ್ತದೆ? ದೊರೆತನ, ಆಡಳಿತ, ಆಳ್ವಿಕೆಯನ್ನು ಸೂಚಿಸುವಂಥದ್ದು ಆಗಿದೆ ಪ್ರಿಯರೇ. ನೋಡಿ, ಒಂದು ಕಡೆ ಪೆರ್ಗಮ ಸಭೆ ಇದೆ, ಇನ್ನೊಂದು ಕಡೆ ಅದೇ ಪೆರ್ಗಮ ಪಟ್ಟಣದಲ್ಲಿ ಜೀವಿಸುವ ದೇವರ ಸಭೆ ಇದೆ, ಇನ್ನೊಂದು ಕಡೆ ಸೈತಾನನ ಸಿಂಹಾಸನ ಇದೆ. ಅದರ ಅರ್ಥ ಎಂದರೆ ವಿಗ್ರಹಗಳಿಂದ ತುಂಬಿದಂಥ ಪಟ್ಟಣ. ಆರಂಭದಲ್ಲಿ ಹೇಳಿದ್ದಾನೆ, ಈ ಪೆರ್ಗಮ ಪಟ್ಟಣ ವಿಗ್ರಹಗಳಿಂದ ತುಂಬಿದಂಥ ಪಟ್ಟಣವಾಗಿತ್ತು. ಮಂತ್ರವಾದಿಗಳಿದ್ದರು, ಅಲ್ಲಲ್ಲಿಯ ಅನೇಕ ತಪ್ಪು ಕೆಲಸ ಮಾಡುವಂಥವರು ಅಲ್ಲಿದ್ದರು ಪ್ರಿಯರೇ. ಸೈತಾನನನ್ನು ಆರಾಧಿಸುವಂಥ ಒಂದು ಗುಂಪು ಆ ಒಂದು ಪಟ್ಟಣದಲ್ಲಿ ಇತ್ತು ಪ್ರಿಯರೇ. ಅದಕ್ಕಾಗಿ ಸೈತಾನನ ಸಿಂಹಾಸನ ಇರುವಂತಹ ಒಂದು ನೀನು ಸ್ಥಳದಲ್ಲಿದ್ದಿ ಎಂಬುದಾಗಿ ಕರ್ತನಲ್ಲಿ ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ನಾವು ಕೊಲೊಸ್ಸೆ ಪತ್ರಿಕೆ 1ನೇ 13ನೇ ವಾಕ್ಯ ಓದುವಾಗ, ತಂದೆಯಾದ ದೇವರು ಅಂಧಕಾರದ ದೊರೆತನದಿಂದ ನಮ್ಮನ್ನು ಬಿಡುಗಡೆ ಮಾಡಿ ತನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ರಾಜ್ಯಕ್ಕೆ ನಮ್ಮನ್ನು ಸೇರಿಸಿದ್ದಾನೆಂಬುದಾಗಿ ಅಲ್ಲಿ ನಾವು ಓದುತ್ತೇವೆ. ನಾವು ಅಂಧಕಾರದ ದೊರೆತನದಿಂದ ಬಿಡುಗಡೆ ಹೊಂದಿದ್ದೇವೆ. ನಾವು ಅಂಧಕಾರದ ದೊರೆತನದ ಅಡಿಯಲ್ಲಿದ್ದೆವು. ಅಂಧಕಾರದ ರಾಜ್ಯಕ್ಕೆ ಯಾರು ಅರಸನು? ಸೈತಾನನು. ಬೆಳಕಿನ ರಾಜ್ಯಕ್ಕೆ ಯಾರು ಅರಸನು? ಕರ್ತನಾದ ಯೇಸು ಕ್ರಿಸ್ತನು. ನಾವು ರಕ್ಷಣೆ ಹೊಂದುವಾಗ ಅಂಧಕಾರದ ದೊರೆತನದಿಂದ ಬಿಡುಗಡೆ ಹೊಂದಿ ಯೇಸು ಕ್ರಿಸ್ತನ ಬೆಳಕಿನ ರಾಜ್ಯದಲ್ಲಿ ಸೇರಿಸಲ್ಪಟ್ಟಿದ್ದೇವೆ. ಇವತ್ತು ನಾವು ಪ್ರತಿನಿಧಿಸುವಂಥದ್ದು ಬೆಳಕಿನ ರಾಜ್ಯವನ್ನು, ಯೇಸು ಕ್ರಿಸ್ತನ ಬೆಳಕಿನ ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ದೇವೆ ಪ್ರಿಯರೇ. ನಾವು ಆಲ್ರೆಡಿ ಯೇಸು ಕ್ರಿಸ್ತನ ದೈವಿಕ ರಾಜ್ಯದಲ್ಲಿ, ಬೆಳಕಿನ ರಾಜ್ಯದಲ್ಲಿ ಸೇರಿಸಲ್ಪಟ್ಟಿದ್ದೇವೆ. ಈ ಲೋಕದಲ್ಲಿ ಕಾಣುವಂಥ ಒಂದು ರಾಜ್ಯವಿದೆ, ಹಲಲಿಯ ಇದಕ್ಕೆ ಭಾರತ ದೇಶ ಎಂಬುದಾಗಿ ಹೇಳ್ತಾರೆ. ಕಣ್ಣಿಗೆ ಕಾಣದಂಥ ಮಂಡಲದಲ್ಲಿ ಎರಡು ದೇಶಗಳಿವೆ, ಎರಡು ರಾಜ್ಯಗಳಿವೆ. ಅದು ಯಾವುದು? ಅಂಧಕಾರದ ರಾಜ್ಯ, ಬೆಳಕಿನ ರಾಜ್ಯವಾಗಿದೆ. ನಾವು ಬೆಳಕಿನ ರಾಜ್ಯವನ್ನು ಪ್ರತಿನಿಧಿಸುತ್ತಾ ಇದ್ದೇವೆ ಪ್ರಿಯರೇ. ಅದಕ್ಕೆ ಅಲ್ಲಿ ಯೇಸು ಹೇಳ್ತಾ ಇದ್ದಾನೆ ಏನೆಂಬುದಾಗಿ, ಸೈತಾನನ ಸಿಂಹಾಸನ ಇರುವಂಥ ಸ್ಥಳದಲ್ಲಿ ನೀನು ಇದ್ದಿ ಎಂಬುದಾಗಿ ಅಲ್ಲಿ ಕರ್ತನು ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಹೇಗೆ ಸೈತಾನನ ಕ್ರಿಯೆಗಳನ್ನು ಲಯ ಮಾಡೋದಕ್ಕೆ ಸಾಧ್ಯ? 1 ಯೋಹನ 3:8 ಹೇಳ್ತದೆ, ಸೈತಾನನ ಕ್ರಿಯೆಗಳನ್ನು ಲಯ ಮಾಡೋದಕ್ಕಾಗಿ ದೇವಕುಮಾರನಾದ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದನೆಂಬುದಾಗಿ. ನಾವು ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 22ನೇ ವಾಕ್ಯದಿಂದ ಓದುವ, 28 ವಾಕ್ಯದವರೆಗೆ ಓದುವ. ನಾವು ದೆವ್ವ ಹಿಡಿದು ಕುರುಡನು ಮೂಕನು ಆಗಿರುವ ಒಬ್ಬನನ್ನು ಆತನ ಬಳಿಗೆ ಕರೆತಂದರು. ಆತನು ಅವನನ್ನು ಸ್ವಸ್ಥ ಮಾಡಲು ಆ ಮೂಕನಿಗೆ ಬಾಯಿ, ಕಣ್ಣು ಎರಡೂ ಬಂದವು. ದೆವ್ವ ಹಿಡಿದು ಕಿವುಡ ಮತ್ತು ಮೂಕನಾಗಿದ್ದಾನೆ ಅವನು. ಹಲ್ಲಲಿಯ, ದೆವ್ವವು ಹಿಡಿದ ನಿಮಿತ್ತ ಅವನಿಗೆ ರೋಗ ಬಂದಿದೆ. ಇದು ರೋಗವಲ್ಲ ಪ್ರಿಯರೇ, ಇದು ದುರಾತ್ಮನ ಹಿಡಿತವಾಗಿದೆ. ಎಷ್ಟೋ ಜನರಿದ್ದಾರೆ ಲೋಕದಲ್ಲಿ ಇವತ್ತು, ಅನೇಕ ರೋಗಗಳು ವೈದ್ಯರಿಗೆ ಕಾಣುವುದಿಲ್ಲ, ಎಕ್ಸ್ರೇಯಲ್ಲಿ ಬರುವುದಿಲ್ಲ, ಸಿಟಿ ಸ್ಕ್ಯಾನಲ್ಲಿ ಕಾಣುವುದಿಲ್ಲ, ಯಾವ ಬ್ಲಡ್ ಚೆಕಪ್ ಮಾಡಿದರೂ ರೋಗಗಳು ಕಂಡು ಬರುತ್ತಾ ಇಲ್ಲ. ಅದು ಆ ಬಾಧೆಯರು ಅನುಭವಿಸ್ತಾ ಇದ್ದಾರೆ. ಅದರ ಅರ್ಥ ಏನೆಂದರೆ ದುರಾತ್ಮಗಳು ರೋಗಗಳನ್ನು ತಂದು ಹಾಕಿವೆ. ಈ ಲೋಕದ ಯಾವುದೇ ಸ್ಕ್ಯಾನಿಂಗಲ್ಲಿ ಕಂಡು ಬರೋದಿಲ್ಲ. ಮೊನ್ನೆ ಬಾಂಬೆಯಿಂದ ಒಂದು ತಾಯಿಯ ನನಗೆ ಫೋನ್ ಮಾಡಿ, ತುಂಬ ವರ್ಷದಿಂದ ಪರಿಚಯ ನನಗೆ, ವಿದೇಶದಿಂದಲೇ ಅವರಿಗೆ ಪರಿಚಯ ನನಗೆ. ಮೊನ್ನೆ ಫೋನ್ ಕರೆ ಮಾಡಿದರು. ಅವರಿಗೆ ಭಯಂಕರ ತಲೆವೇದನೆ ಇತ್ತು, ಭಯಂಕರ ಹೊಟ್ಟೆಯಲ್ಲಿ ನೋವಿತ್ತು, ಲೂಸ್ ಮೋಷನ್ ಆಗ್ತಾ ಇತ್ತು, ಅದು ಸತತವಾಗಿ ನಡೀತು, ವಾಂತಿ ಬರ್ತಾ ಇತ್ತು. ಅವರು ಅನೇಕ ಟೆಸ್ಟ್ಗಳನ್ನು ಮಾಡಿದರು, ಏನೆಲ್ಲ ಸಿಟಿ ಸ್ಕ್ಯಾನ್ ಸಮೇತ ಮಾಡಿದರು. ಯಾವುದೇ ರೋಗ ಅವರಿಗೆ ಅವರ ಸಿಟಿ ಸ್ಕ್ಯಾನಲ್ಲಿಯೋ ಎಕ್ಸ್ರೇಯಲ್ಲಿಯೋ ಅಥವಾ ಯಾವುದೇ ಬ್ಲಡ್ ಚೆಕಪ್ಪಲ್ಲಿ ಅವರಿಗೆ ರೋಗ ಕಂಡು ಬರಲಿಲ್ಲ. ಕೊನೆಗೆ ಡಾಕ್ಟರ್ ಊರಿನವರೇ ಅಂತೆ, ಆ ಡಾಕ್ಟ್ರು ಊರಿನವರೇ, ನಮ್ಮ ಕರ್ನಾಟಕದವರೇ. ಅವರು ತುಳುವಲ್ಲಿ ಹೇಳಿದಂತೆ ಡಾಕ್ಟ್ರು ಇವರಿಗೆ ಒಳ್ಳ ಒಂದು ರೋಗ ಇಜ್ಜಿ ಒಂದು ಎಂಕಲ್ ಪೂರ ಚೆಕಪ್ ಮಲ್ದ ಅಂಚಾದ ಹಿರೇಗ ನಾನು ಮರ್ದು ಕೊರ್ಪೋಜಿ ಉಲ್ಲ ಮರ್ದು ನೆಕ್ಕಿಜ್ ಅಂದರೆ ನಿನಗೆ ಯಾವುದೇ ರೋಗ ಇಲ್ಲ, ನಾವು ಎಲ್ಲ ಚೆಕಪ್ ಮಾಡಿ ಆಗಿದೆ ನಿಮ್ಮದು, ಆದರೆ ನಿಮಗೆ ಯಾವುದೇ ಮದ್ದು ನಾವು ಕೊಡ್ತಾರೆ, ಮದ್ದು ಕೊಡುವುದಕ್ಕೆ ಯಾವುದೇ ರೀತಿಯ ಒಂದು ಇದಿಲ್ಲ ಎಂಬುದಾಗಿ ಆ ಡಾಕ್ಟರ್ ಅವರಿಗೆ ನನಗೆ ಮತ್ತು ದುಃಖದಿಂದ ಫೋನ್ ಮಾಡಿ ನಾನು ಅವರಿಗೆ ಹೇಳಿದೆ, ಅದು ಸರಿ, ಹೌದು, ನಿಮಗೆ ಒಂದು ಬಿಡುಗಡೆ ಅವಶ್ಯಕತೆ ಇದೆ, ಯೇಸು ಸ್ವಾಮಿ ಮಾತ್ರ ನಿಮಗೆ ಬಿಡುಗಡ್ತಾರೆ. ಆಮೇಲೆ ಫೋನಲ್ಲೇ ಅವರಿಗೋಸ್ಕರವಾಗಿ ಪ್ರಾರ್ಥಿಸುವಾಗೆ ದೇವರು ಸಹಾಯ ಮಾಡಿ. ಇವತ್ತು ಸೈತಾನ ಏನು ಮಾಡ್ತಾನೆ ಗೊತ್ತುಂಟಾ?
ರೋಗಗಳನ್ನು ತಂದಾಕ್ತಾ, ಶಾಪಗಳನ್ನು ತಂದು ಹಾಕಿ ಕುಟುಂಬಗಳನ್ನು ಹಾಳು ಮಾಡ್ತಾ ಇದ್ದಾನೆ, ವ್ಯಕ್ತಿಗಳನ್ನು ಹಾಳು ಮಾಡ್ತಾ ನಾಶ ಮಾಡ್ತಾ ಇದ್ದಾನೆ ಪ್ರಿಯರೇ. ಆದರೆ ಅವನ ಮೇಲೆ ಒಂದು ಅಧಿಕಾರವನ್ನು ದೇವರು ನನಗೆ ಮತ್ತು ನಿಮಗೆ ಆತನು ಕೊಟ್ಟಿದ್ದಾನೆ. ಮುಂದೆ ಓದಿ. ಅದಕ್ಕೆ ಜನರೆಲ್ಲರೂ ಬೆರಗಾಗಿ, ಈತನು ದಾವಿದ ಕುಮಾರನೇನು ಎಂದು ಮಾತಾಡುತ್ತಿದ್ದರು. ಆದರೆ ಫರಿಸಾಯರು ಅದನ್ನು ಕೇಳಿ, ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆ. ಅವರು ದೆವ್ವಗಳನ್ನು ಬಿಡಿಸುತ್ತಿದ್ದ ಬೆಲ್ಜೆಬೂಲನ ಸಹಾಯದಿಂದ ಯೇಸುಸ್ವಾಮಿ ಮೇಲೆ ಆರೋಪ ಅವರು ಹೊರಿಸ್ತಾ ಇದ್ದಾರೆ. ಬೆಲ್ಜೆಬೂಲ್ ಅಂತ ದೆವ್ವಗಳ ಒಡೆಯ, ಅವನಿಗೆ ಹಿಬ್ರಲ್ಲಿ ಬೆಲ್ಜೆಬೂಲ್ ಎಂಬುದಾಗಿ ಕರೀತಾರೆ. ಓಕೆ, ಮುಂದೆ ಓದಿ. ದೆವ್ವಗಳನ್ನು ಬಿಡಿಸುತ್ತಾನೆ ಹೊರತು ಬೇರೆ ರೀತಿಯಿಂದ ಬಿಡಿಸುವುದಿಲ್ಲ ಅಂದರು. ಆತನು ಅವರ ಆಲೋಚನೆಗಳನ್ನು ತಿಳುಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗುವುದು, ತನ್ನಲ್ಲಿ ಭೇದ ಹುಟ್ಟಿದ ಯಾವ ಪಟ್ಟಣವಾದರೂ ಮನೆಯಾದರೂ ನಿಲ್ಲದು. ಅದರಂತೆ ಸೈತಾನನನ್ನು ಹೊರಡಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡ ಹಾಗಾಯಿತು. ಹಾಗಾದರೆ ಅವನ ರಾಜ್ಯವು ಹೇಗೆ ಉಳಿದೀತು? ನಾನು ಬೆಲ್ಜೆಬೂಲನ ಬಲದಿಂದ ದೆವ್ವಗಳನ್ನು ಬಿಡಿಸುವುದಾದರೆ ನಿಮ್ಮವರು ಯಾರ ಬಲದಿಂದ ಬಿಡಿಸುತ್ತಾರೆ? ಆದುದರಿಂದ ಅವರೇ ನಿಮಗೆ ನ್ಯಾಯ ತೀರಿಸುವವರಾಗುವರು. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ದೇವರ ರಾಜ್ಯ ಆಲ್ರೆಡಿ ಬಂದಾಯ್ತು ಎಂಬುದಾಗಿ. ಅಂದ್ರೆ ಸೈತಾನನ ರಾಜ್ಯವನ್ನು ಯೇಸುವೆ ಕೆಡವಲಿಕ್ಕೆ ಪ್ರಾರಂಭ ಮಾಡಿದನು, ತನ್ನ ರಾಜ್ಯವನ್ನು ಸ್ಥಾಪಿಸಿದ. ಇವತ್ತು ದೇವರ ರಾಜ್ಯ ಬೆಳೀತಾ ಇದೆ ಭೂಲೋಕದಲ್ಲೆಲ್ಲ, ವಿಸ್ತಾರಗೊಳ್ಳುವುದನ್ನು ನೋಡ್ತೇವೆ. ಸೈತಾನ ಅನೇಕ ಅಧಿಕಾರಿಗಳ ಮೂಲಕ, ರಾಜರುಗಳ ಮೂಲಕ, ಚಕ್ರವರ್ತಿಗಳ ಮೂಲಕವಾಗಿ, ಎಷ್ಟು ವ್ಯಕ್ತಿಗಳ ಮೂಲಕ ಸಭೆಯನ್ನು, ಕ್ರಿಸ್ತನ ಸಭೆಯನ್ನು ನಾಶ ಮಾಡಲಿಕ್ಕೆ ನೋಡಿದ. ಹಿಂಸೆಗಳ ಮೂಲಕ ವಿಧ ವಿಧವಾಗಿ ಸಾಧ್ಯವಾಗಲಿಲ್ಲ. ಯಾಕೆ ಗೊತ್ತುಂಟ? ಹಲ್ಲೆಲೂಯಾ. ಮತ್ತೆ 16, 18, 19 ಮ್ಯಾಥ್ಯೂ 16, 18, 19 ನನ್ನ ಸಭೆಯನ್ನು ಈ ಭೂಮಿಯಲ್ಲಿ ಬಂಡೆ ಮೇಲೆ ನಾನು ಕಟ್ಟುತ್ತೇನೆ, ಪಾತಾಳ ಲೋಕದ ಬಲವು ಅದನ್ನು ಜಯಿಸಲಾರದೆಂಬುದಾಗಿ ಸ್ವತಃ ಕರ್ತನಾದ ಯೇಸು ಕ್ರಿಸ್ತನೇ ಹೇಳಿದ್ದಾನೆ ಪ್ರಿಯರೇ. ಆತನು ಕಟ್ಟಿದ, ಒಂದು ವೇಳೆ ಮನುಷ್ಯ ಕಟ್ಟಿದ್ರೆ ಅದು ಒಡೆಯುವುದಕ್ಕೆ ಸಾಧ್ಯ ಇತ್ತು. ಅದು ಸ್ವತಃ ಯೇಸು ಕ್ರಿಸ್ತನೇ ದೇವನು ಈ ಸಭೆ, ತನ್ನ ಸಭೆ ಭೂಲೋಕ ಕಟ್ಟಿದ್ದರಿಂದ ಯಾವ ರೀತಿಯಲ್ಲಿ ಸೈತಾನಿಗೆ ಸಭೆ ನಾಶ ಮಾಡಲಿಕ್ಕೆ ಆಗಲ್ಲ. ಜೀವ ನಾಶ ಮಾಡಬಹುದು, ದೇವಸೇವಕರನ್ನು ಕೊಂದು ಹಾಕಬಹುದು, ವಿಶ್ವಾಸಿಗಳನ್ನು ಕ್ರೈಸ್ತರನ್ನು ಕೊಂದು ಹಾಕಬಹುದು, ಹಿಂಸಿಸಬಹುದು, ತೊಂದರೆ ಮಾಡಬಹುದು. ಅದಕ್ಕೆ ಯೇಸು ನಿನ್ನೆ ದಿವಸ ಓದಿದೆವು, ಮತ್ತಾಯ 10ನೇ ಅಧ್ಯಾಯದಲ್ಲಿ 26, 27, 28, 28ನೇ ವಾಕ್ಯ ಓದಿದ್ದೇವೆ ನಾವು. ಏನು? ಹಲ್ಲೆಲೂಯಾ. ಶರೀರವನ್ನು ಕೊಂದು ಹಾಕುವವರಿಗೆ ಹೆದರಬೇಡಿ, ಶರೀರವನ್ನು ಆತ್ಮವನ್ನು ಎರಡನ್ನೂ ಕೂಡ ನರಕಕ್ಕೆ ಹಾಕಿ ನಾಶ ಮಾಡಬಲ್ಲ ಅಂತ ದೇವರಿಗೆ ಹೆದರಿ ಎಂಬುದಾಗಿ ಅಲ್ಲಿ ಯೇಸು ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಮುಂದುವರಿಸುವ ಈ ಭಾಗವನ್ನು ನಾಳೆ ದಿವಸದಲ್ಲಿ ಇಲ್ಲಿಗೆ ನಿಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಸಮಯದ ಕೊರತೆ ನಮ್ಮ ಮುಂದೆ ಇದೆ. ಎಲ್ಲರ ಕಣ್ಣು ಮುಚ್ಚುಕೊಳ್ಳಿ ಪ್ರಾರ್ಥನೆ ಮಾಡೋಣ ಪ್ರಿಯರೇ. ರತು ಲಿಮಾ ಸೆಕೆಟು ರೋಕೋತು ಲಿಮಾ ಅರ್ಮನ ಸೆಂಡಲೆ ಕೇತೆ ರೇತೆ ಲಿಬಾಕು ರತುಲೆ ಸೆಕೆಟು ರೋಕೋತು ಲಿಯಂದಲ. ಥ್ಯಾಂಕ್ ಯು ಜೀಸಸ್. ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ನಾವು ಯಾವ ಸ್ಥಳದಲ್ಲಿದ್ದರೂ ಕೂಡ ಭಯಪಡೋದು ಬೇಡ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಹಲ್ಲೆಲೂಯಾ, ನೀನು ಈ ವಾರ್ತೆಯನ್ನು ಕೇಳ್ತಿರುವುದಾದರೆ ಯಾವ ಸ್ಥಳದಲ್ಲಿದೆ ಅದು ಮುಖ್ಯವಲ್ಲ, ನೀನು ಹೇಗೆ ಜೀವಿಸ್ತಿದ್ದೆ ಅದು ಮುಖ್ಯವಾದದ್ದಾಗಿದೆ. ದೇವರು ನೋಡುವಂಥದ್ದು ನೀನು ಹೇಗೆ ಜೀವಿಸ್ತಾ ಇದ್ದಿ, ಹೇಗೆ ಸಾಕ್ಷಿಯಾಗಿ ನಿಂತಿದೆ, ಅದನ್ನು ದೇವರು ನಿನ್ನ ಕುರಿತಾಗಿ ನೋಡುವಂಥ ಒಂದು ಸಂಗತಿಯಾಗಿದೆ. ಈ ಸಮಯದಲ್ಲಿ ನಾವು ದೇವರ ಬಳಿ ಸಂಪೂರ್ಣ ಸಮರ್ಪಣೆ ಮಾಡುವ. ಕರ್ತನೇ, ನಿನ್ನ ವಾಕ್ಯಕ್ಕಾಗಿ ನಾನು ನಿಲ್ಲುತ್ತೇನೆ, ನಿನ್ನ ನಾಮಕ್ಕಾಗಿ ನಾನು ನಿಲ್ಲುತ್ತೇನೆ, ಕಾಂಪ್ರಮೈಸ್ ಮಾಡುವುದಿಲ್ಲ, ನಾನು ಸತ್ಯಕ್ಕಾಗಿ ನಿಲ್ಲುತ್ತೇನೆ, ಪವಿತ್ರವಾಗಿ ಜೀವಿಸುತ್ತೇನೆ ಎಂಬುದಾಗಿ ಬಾಬೆಲಿನಲ್ಲಿ ಶಾದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲರು ಪವಿತ್ರವಾಗಿ ಜೀವನ ಮಾಡದಂತೆ ನಾವು ಕೂಡ ಇರುವಂಥ ಸ್ಥಳದಲ್ಲಿ ಪವಿತ್ರವಾಗಿ ಜೀವಿಸ್ತೇವೆ, ಪವಿತ್ರ ನಿಲ್ಲುತ್ತೇವೆ ಎಂಬುದಾಗಿ ತೀರ್ಮಾನ ತಗೊಂಡು ದೇವರ ಕೈಗೆ ಒಪ್ಪಿಸಿಕೊಡೋಣ ಪ್ರಿಯರೇ. ರಕಚ ರಂದ ಲೇ ಸೇಕೋ ತೋರೆಬ ಶಕುರ ಮಾ ಸೇಕೆತ್ತ ರಂದಲ. ಥ್ಯಾಂಕ್ ಯು ಜೀಸಸ್, ಗ್ಲೋರಿ ಲಾರ್ಡ್. ಹಾಲ ಪ್ರತಿಯೊಬ್ಬನ್ನು ಆಶೀರ್ವಾದ ಮಾಡಿಕೊಡ್ತಾನೆ. ಸ್ಥಿರವಾಗಿ ನಂಬಿಕೆಗೋಸ್ಕರ ನಿಲ್ಲುವ ಕೃಪೆ, ಬಲವನ್ನು ಪ್ರತಿಯೊಬ್ಬರಿಗೆ ಅನುಗ್ರಹಿಸಬೇಕೆಂಬುದಾಗಿ ಕರ್ತನೆ ಪ್ರಾರ್ಥಿಸುತ್ತಾನೆ. ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದೆ, ಅದಕ್ಕೆ ಸ್ತೋತ್ರ. ಎಲ್ಲ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.